ಶರೀರ ಕುಟುಂಬ ಬಂತು, ವ್ಯವಹಾರಿಕ ಬಂತು. ನೋಡಿ, ಒಂದು ಕುಟುಂಬ ನಿರ್ವಹಣೆ ಮಾಡ್ಬೇಕು ಅಂತ ಹೇಳಿ ವ್ಯವಹಾರಿಕವಾಗಿ ನಾವು ಹೋಗ್ಲೇಬೇಕು. ಹಣನೇ ಮುಖ್ಯ ಅಲ್ಲ ಅಂತ ಹೇಳಿದ್ರು ಮೇಡಮ್. ಹಣ ಸಂಪಾದನೆ ಇರಬೇಕು, ಅವಶ್ಯಕತೆಗಷ್ಟೇ ಇರಬೇಕು, ಅವಶ್ಯಕತೆ ಮೀರಿ ಇರಬಾರ್ದು. ಅವಶ್ಯಕತೆ ಮೀರಿ ಇದ್ದುದನ್ನ ನಾವು ಹೊರಗಡೆ ಹಾಕ್ಬಿಡ್ಬೇಕು. ಹೊರಗಡೆ ಹಾಕ್ಬೇಕು ಅಂದ್ರೆ ಹಲವಾರು ನಾವು 4 ಜನಕ್ಕೆ ಸಹಾಯ ಮಾಡಬಹುದು. ಇನ್ನೊಂದು, ಈಗ ನಾವು ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿನಲ್ಲಿ ಏನ್ ಮಾಡ್ತಾ ಇದ್ದೀರಿ, ಅನ್ನದಾನ ಆಗಿರ್ಬಹುದು, ಪಿರಮಿಡ್ ಕಟ್ಟಕ್ಕೆ ಬಳಕೆ ಮಾಡ್ಕೊಳ್ಬಹುದು. ಇನ್ನೊಂದು ಉಪಯೋಗ ಆಗಂತದ್ದು ಇಂಥ ಕೆಲಸ ಕಾರ್ಯಗಳಿಗೆ ನಮಗೆ ಹೆಚ್ಚಾಗಿ ಬಂದಿರತಕ್ಕಂಥದ್ದು, ಅವಶ್ಯಕತೆಗಿಂತ ಹೆಚ್ಚಿರ್ತಕ್ಕಂಥದ್ದನ್ನ ಆ ಒಂದು ಬಳಕೆ ಎಲ್ಲ ಮಾಡ್ಕೊಳ್ಬಹುದು. ಅದು ವ್ಯವಹಾರಿಕ ಧರ್ಮ ಅಂತ ಕೂಡ ಸಹ ಮೇಡಮ್ ಅದ್ಭುತವಾಗಿ ತಿಳಿಸ್ಕೊಟ್ರು. ಇನ್ನೊಂದು ಧರ್ಮ ಕೂಡ ಸಹ ಇದೆ. ನಾವು ಹೇಳಿದ್ವಿ 4 ಕಂಬಗಳು, 4 ವರ್ಣಗಳು, 4 ವೇದಗಳು, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, ಏನು ಹೇಳಿದೆ 4 ಅಂತಕ್ಕಂಥದ್ದು ಎಷ್ಟು ಬಹಳ ಮುಖ್ಯ ಅಂತಕ್ಕಂಥದ್ದು ನಾವಿಲ್ಲಿ ನೋಡ್ಬೇಕಾಗಿರೋ ಅಂಶ ಆತ್ಮೀಯರೇ. ಹಾಗೆ 4ನೇದು ಕೂಡ ಸಹ ಬಹಳ ಮುಖ್ಯ. ಈ 3 ಜೊತೆಗೆ ಇದ್ದಾಗಲೇ 4ನೇದಕ್ಕೆ ರೀಚ್ ಆಗಕ್ಕೆ ಸಾಧ್ಯ ಆಯ್ತು. ಅದಕ್ಕೆ ಒಂದೊಂದು ಹಂತಗಳು, ಶರೀರದಿಂದ ಕುಟುಂಬ, ಕುಟುಂಬದಿಂದ ವ್ಯವಹಾರದಿಂದ ಇನ್ನೊಂದು 4ನೇದು ಅಂತ ಹೇಳಿದ್ರೆ ಆತ್ಮಿಕ ಧರ್ಮ ಅಥವಾ ಆತ್ಮಧರ್ಮ ಅಂತ ಕೂಡ ಸಹ ನಾವು ಹೇಳಬಹುದು. ಅದ್ರ ಬಗ್ಗೆ ಮೇಡಮ್ ನಾವು ಕೇಳೋಣ. ಮೇಡಮ್, ಆತ್ಮ ಅಂದ್ರೆ ನಾನು ಆತ್ಮ ಅಂತ ಹೇಳ್ತೀವಿ. ನಾನು ಯಾರು ಅಂತಾನು ಪ್ರಶ್ನೆಗಳು ಬಂತು ಹಲವಾರು ವಿಚಾರಗಳಲ್ಲಿ. ಆದ್ರೆ ಈ ಆತ್ಮಿಕ ಧರ್ಮ ಅಂತಕ್ಕಂಥದ್ದು ಹೆಂಗೆ ನಾವು ಆ 3ಕ್ಕೆ ಹೊಂದಾಣಿಕೆ ನಾವು ಮಾಡ್ಕೊಳ್ತೀವಿ, ಮಾಡ್ಕೊಳ್ಬೇಕು. ಇದನ್ನ ಯಾಕೆ ಕೊನೆಗಿಟ್ಟಿದ್ದೀರಾ? ಯಾಕೆ ಅಂತ ಹೇಳಿದ್ರೆ, ಫಸ್ಟ್ ಆತ್ಮ ಧರ್ಮವನ್ನ ನೋಡಿ ನಾವು ಶರೀರ ಧರ್ಮ ಕೊನೆಗೆ ಬರ್ಬೋದಾಗಿತ್ತಲ್ಲ, ಅಥವಾ ಕುಟುಂಬ ಧರ್ಮ ಕೊನೆಗೆ ಬರ್ಬೋದಾಗಿತ್ತಲ್ಲ ಅಂತ ಅನಿಸ್ತಿತ್ತು ನನಗೆ, ಈಗ ಅನಿಸ್ತಾ ಇರೋದು. ಆದ್ರೆ ಈ 4ನೇ ಧರ್ಮ ಆತ್ಮಿಕ ಧರ್ಮ ಅಂತಕ್ಕಂಥದ್ದು ಯಾಕಿದೆ ಅಂತ ನನ್ನ ಪ್ರಶ್ನೆ. ಅದರ ಉದ್ದೇಶ ಇಲ್ಲಿ ಹೆಂಗಿರುತ್ತೆ ಅಂದ್ರೆ, ಎಲ್ಲದಕ್ಕೆ ಮೂಲ ಆತ್ಮಿಕ ಧರ್ಮನೇ. ಈಗ ನಾವು ಮನೆ ಕಟ್ತೀವಿ, ಫಸ್ಟಿಗೆ ಏನ್ ಕಟ್ತೀವಿ? ಫೌಂಡೇಶನ್, ಹೌದಾ? ಆದ್ರೆ ಮೇಲ್ಗಡೆ ಕಾಣಿಸೋದು ಯಾವುದು? ಮನೆ, ಹೌದಾ? ಅಡಿಪಾಯ ಎಲ್ಲರ ಕಾಣಿಸುತ್ತಾ? ಅದು ಗಟ್ಟಿ ಇದ್ರೆ ಮನೆ ಗಟ್ಟಿ ಇರುತ್ತೆ ಅನ್ನೋದು ಗೊತ್ತು. ಆದ್ರೆ ಮನೆಗೆ ಎಷ್ಟು ಸಿಂಗಾರ ಮಾಡ್ತೀವಿ, ಎಷ್ಟು ಔಟ್ ಲುಕಿಂಗ್ ಬೇಕು, ಇನ್ ಲುಕಿಂಗ್, ಇಂಟರ್ ಲುಕಿಂಗ್ ಬೇಕು, ಎಷ್ಟೆಲ್ಲ ನಾವು ಅದಕ್ಕೆ ಡೆಕೋರೇಷನ್ ಮಾಡ್ತೀವಿ, ಹೌದಾ? ಆದರೆ ಫೌಂಡೇಶನ್ಗೆ ನಾವು ಏನಾರ ಯೋಚನೆ ಮಾಡ್ತೀವ? ಅದು ಸ್ಟ್ರಾಂಗ್ ಇರಬೇಕು ಅಂತ ಯೋಚನೆ ಮಾಡ್ತೀವಿ ಹೊರತು ಅದಕ್ಕೆ ಅಲಂಕಾರದ ಅವಶ್ಯಕತೆ ಇಲ್ಲ ಅಂತ ನಮಗೆ ಗೊತ್ತಿದೆ, ಹೌದಲ್ವಾ? ಹಾಗೇನೆ ಇದು ಕೂಡ ಮೇಲ್ಗಡೆ ನೋಡೋದಕ್ಕೆ, ಅನುಭವಿಸೋದಕ್ಕೆ ಯಾವುದು ಇಂಪಾರ್ಟೆಂಟು? ನಮ್ಮ ಶರೀರ. ಯಾವುದ್ರ ಮುಖಾಂತರ ಅನುಭವಿಸ್ತೀವಿ? ನಮ್ಮ ಕುಟುಂಬದ ಮುಖಾಂತರ. ಯಾವುದರಿಂದ ನನ್ನನ್ನು ನಾನು ತಿಳ್ಕೊಳ್ತೀನಿ? ಸಾಮಾಜಿಕ ಧರ್ಮದ ಮುಖಾಂತರ. ಆದರೆ ಇದೆಲ್ಲದೂ ಕೂಡ ನಿಂತಿರೋದು ಆತ್ಮಿಕ ಧರ್ಮದ ಮೇಲೆ. ಇದು ಇಂಪಾರ್ಟೆಂಟ್ ಆಗಿರೋಂಥ ಆತ್ಮಿಕ ಧರ್ಮ ಅನ್ನೋದೇ ತುಂಬ ಇಂಪಾರ್ಟೆಂಟ್. ನನಗೆ ಧ್ಯಾನಕ್ಕೆ ಬಂದಿದ್ದ ಹೊಸದ್ರೊಳಗೆ ಭಾಳ ಮಾತುಗಳನ್ನ ಕೇಳಿದ್ದೆ ನಾನು. ಎಲ್ಲ ಹೇಳ್ತಾರೆ, ಯಾರೂ ಪಾಲಿಸೋದಿಲ್ಲ, ಆಧ್ಯಾತ್ಮಿಕ ಅನ್ನೋದೇ ಬೇರೆ, ಜೀವನ ಅನ್ನೋದೇ ಬೇರೆ, ಎರಡನ್ನೂ ಒಟ್ಟಿಗೆ ಇದಕ್ಕಿದು ಸಂಬಂಧ ಅಂತ ಹೇಳ್ತಾರೆ, ಸಾಧ್ಯನೇ ಇಲ್ಲ ಅಂತ ನಂತ ಇದ್ರು. ನನಗೊಂದು ಡೌಟ್ ಆಗೋದು, ಇವಾಗ ಅದರೊಳಗೆ ಸತ್ಯ ಇಲ್ಲದೆ ಇದ್ದರೆ ಯಾರೂ ಹೇಳ್ತಾ ಇರಲಿಲ್ಲ. ಸತ್ಯ ಇರೋದಕ್ಕೋಸ್ಕರನೇ ಆ ಮಾತು ಬಂದಿದೆ ಅಂದಮೇಲೆ ಅದರೊಳಗೆ ಏನೋ ಇದೆ, ಇಲ್ಲ, ಇದನ್ನು ನಾನು ಅರ್ಥ ಮಾಡ್ಕೋಬೇಕು ಅನ್ನೋವಂಥದ್ದು ನನಗೆ ತುಂಬ ಇತ್ತು. ಪ್ರತಿಯೊಂದು ಸನ್ನಿವೇಶನ ಕೂಡ ಆತ್ಮಧರ್ಮಕ್ಕೆ ನಾನು ಸಂಬಂಧ ಮಾಡ್ಕೊಳ್ತಾ ಇದ್ದೆ. ಇದು ಯಾಕಾಯ್ತೋ ನನಗೆ ಗೊತ್ತಿಲ್ಲ, ನಿಜವಾಗ್ಲೂ ನಾನು ಇಂಟೆನ್ಷನ್ಫುಲ್ಲಾಗಿ ನಾನು ಯಾವುದೂ ಮಾಡಿಲ್ಲ ಇದನ್ನು. ಬಟ್ ನನಗದು ಆ ಅನುಭವ ಈಗ ಅರ್ಥ ಆಗ್ತಾ ಇದೆ. ನಾನು ಆ ಥರ ಯೋಚನೆ ಮಾಡ್ತಿದ್ನಲ್ವಾ, ನನಗೆ ಬರೋವಂಥ ಪ್ರತಿಯೊಂದು ಸನ್ನಿವೇಶನ ಕೂಡ ಇಲ್ಲಿ ನಾನು ಏನು ತಿಳ್ಕೊಳ್ಳೋದಿದೆ, ಇದನ್ನು ಯಾವ ರೀತಿ ನಾನು ಅರ್ಥ ಮಾಡ್ಕೋಬೇಕಾಗಿದೆ, ಇದು ಎಲ್ಲಿಂದ ಬಂದಿದೆ ಅನ್ನೋದನ್ನು ನಾನು ಮೂಲನ ಹುಡ್ಕೊಳ್ತಾ ಹೋಗ್ತಿದ್ದೆ. ಯಾಕೆ ಹಿಂಗೆ ಹೇಳಿದ್ರು? ಮತ್ತು ದೊಡ್ಡವ್ರು ನೋಡಿದ್ರೆ ಹೇಳ್ತಾರೆ, ಜೀವನ ಅನ್ನೋದು ಸಾಗರ ಇದ್ದ ಹಾಗೆ ತುಂಬ ಕಷ್ಟ, ಇದರೊಳಗೆ ಸಾಗೋದು ಅಂತಂದು ಹೇಳ್ತಾ ಇದ್ರು. ಕಷ್ಟನೇ ಆಗಿದ್ರೆ ಏನಕ್ಕಿರ್ತಾ ಇತ್ತು? ಈ ಸಂಸಾರ ಅನ್ನೋವಂಥದ್ದು ತುಂಬ ಕಷ್ಟ ಆಗಿದ್ದಿದ್ರೆ ಏನಕ್ಕೆ ರೂಪಿಸ್ತಾ ಇದ್ರು? ಎಲ್ಲರೂ ಇಲ್ಲಿ ಬಂದು ಕಷ್ಟ ಬೀಳಲಿ ಅಂತಂದ್ಬಿಟ್ಟ ರೂಪಣೆ ಆಗಿದೆ ಇದು ಹುಟ್ಕೊಂಡಿರೋದೇನಕ್ಕೆ? ಯಾವುದೇ ಒಂದು ಹುಟ್ಟಿದ್ರೂ ಕೂಡ ಅದಕ್ಕೆ ಆನಂದ ಸಿಗಲಿ ಅನ್ನೋದಕ್ಕೆ ಹುಟ್ಟುತ್ತೆ ಹೊರತು ದುಃಖದಲ್ಲಿ ಮುಳುಗಲಿ ಅಂತಂದು ಯಾವುದು ಹುಟ್ಟೋದಿಲ್ಲ. ಮತ್ತು ಈ ಸಂಸಾರ ಅನ್ನೋವಂಥದ್ದು
ಸಿಕ್ಕಾಬಟ್ಟೆ ಕಷ್ಟ ಅಂದರೆ ಯಾಕೆ ಹಿಂಗೆ ಹೇಳ್ತಾ ಇದ್ದಾರೆ? ನನಗೆ ಈ 2 ಕ್ವಶನ್ನು ತುಂಬ ಇತ್ತು. ಆಳಕ್ಕೆ ಇಳಿತಾ ಹೋದಂಗೆ ನನ್ನ ಪ್ರತಿಯೊಂದು ಸನ್ನಿವೇಶನೂ ಕೂಡ, ನನ್ನ ಲೈಫಲ್ಲಿ ಆಗುವಂಥ ಪ್ರತಿಯೊಂದು ಸನ್ನಿವೇಶನೂ ಕೂಡ ಇದಕ್ಕೆ ರಿಲೇಟೆಡ್ ಮಾಡ್ಕೊಳ್ತಾ ಹೋಗ್ತಿದ್ದೆ ನಾನು. ಇಲ್ಲಿ ನಾನು ಏನು ತಿಳ್ಕೊಬೇಕಾಗಿದೆ, ಇದನ್ನು ಈ ದೃಷ್ಟಿಕೋನದಲ್ಲಿ ನೋಡಿದ್ರೆ ಹೆಂಗಾಗತ್ತೆ, ಆಧ್ಯಾತ್ಮಿಕ ದೃಷ್ಟಿಯಿಂದ ಇದನ್ನು ನೋಡಿದ್ರೆ ಏನು ಸಿಗುತ್ತೆ? ನಂಗೆ ಆವಾಗ ಅರ್ಥ ಆಗ್ತಿದ್ದು ಒಂದೇ ಒಂದು, ನನ್ನನ್ನು ಪ್ಯೂರಿಫೈ ಮಾಡ್ತಾ ಇದ್ದಾರೆ. ಈಗ ಬಂಗಾರನ ಒಡವೆ ಮಾಡಬೇಕು ಅಂದರೆ ಅದನ್ನು ಕುದಿಸಿ ಅದನ್ನು ಪ್ಯೂರಿಫೈ ಮಾಡ್ತಾರೆ. ಆ ರೀತಿಯಲ್ಲಿ ನನ್ನನ್ನು ಪ್ಯೂರಿಫೈ ಮಾಡ್ತಾ ಇದ್ದಾರೆ. ಇದು ಒಂದು ನನಗೆ ಅರ್ಥ ಆಗ್ತಾ ಇತ್ತು. ನನಗಿನ್ನೇನೂ ಅರ್ಥ ಆಗ್ತಿರ್ಲಿಲ್ಲ, ಇದು ಒಂದೇ ನನಗೆ ಅರ್ಥ ಆಗ್ತಾ ಇದ್ದಿದ್ದು. ಎಷ್ಟೇ ಕಷ್ಟದ ಸನ್ನಿವೇಶ ಬಂದರೂ ಸಹಿತ, ಏಕೆಂದರೆ ಜೀವನ ಅಂದಮೇಲೆ ಎಲ್ಲರಿಗೂ ಇರೋವಂಥದ್ದೇ. ಆ ಪ್ರತಿಯೊಂದು ಸನ್ನಿವೇಶದಲ್ಲಿ ಕೂಡ ನಾನು ಇನ್ನೊಬ್ಬರನ್ನ ಹೊಣೆ ಮಾಡ್ತಾ ಇರಲಿಲ್ಲ. ನನಗೆ ನಾನೇ ಕ್ವಶನ್ ಹಾಕ್ಕೊಳ್ತಾ ಇದ್ದೆ, ಇಲ್ಲಿ ನನ್ನನ್ನು ಇನ್ನೂ ಹೆಂಗೆ ಪ್ಯೂರಿಫೈ ಮಾಡ್ತಾ ಇದ್ದಾರೆ, ನನ್ನ ಒಳಗಡೆ ಗುಣಗಳನ್ನು ಹೇಗೆ ಪರಿವರ್ತನೆ ಮಾಡ್ಕೋಬೇಕು, ನಾನು ಇಲ್ಲಿ ನನ್ನ ಭಾವನೆಗಳನ್ನು ಹೇಗೆ ಪರಿವರ್ತನೆ ಮಾಡ್ಕೋಬೇಕು, ಇಲ್ಲಿ ನಾನು ಬೇರೆಯವ್ರ ಮೇಲೆ ಕೈ ಮಾಡಿ ತೋರಿಸ್ತಾ ಇದ್ದೀನಾ ಅಥವಾ ನನ್ನ ಮೇಲೆ ನಾನು ಕೈ ಮಾಡ್ಕೊಳ್ತಾ ಇದ್ದೀನಾ? ನನ್ನ ಮೇಲೇ ಯಾವಾಗ ನಾನು ಎಕ್ಸ್ಪೆರಿಮೆಂಟ್ ಮಾಡ್ತಾ ಹೋಗ್ತಾ ಇದ್ದ ಹಾಗೆ ನನಗೆ ಅದರ ಅರ್ಥ ಆಗ್ತಾ ಹೋಯಿತು. ಓಹೋ, ಇಲ್ಲಿ ಬೇರೆಯವ್ರನ್ನ ಕೈ ಎತ್ತಿ ತೋರ್ಸಕ್ಕಲ್ಲ ನಾವಿರೋವಂಥದ್ದು. ಇಲ್ಲಿ ಪ್ರತಿ ಸನ್ನಿವೇಶ ಆಗ್ತಾ ಇದೆ ಅಂದರೂ ಕೂಡ ನನ್ನ ಆತ್ಮಾಭಿವೃದ್ಧಿಗೋಸ್ಕರನೇ ನಡೀತಾ ಇರೋವಂಥದ್ದು, ನನ್ನ ಆತ್ಮ ಗಟ್ಟಿಯಾಗೋದಕ್ಕೋಸ್ಕರ ಇದು ನಡೀತಾ ಇರೋವಂಥದ್ದು, ನನ್ನ ಸ್ವರೂಪವನ್ನು ನಾನು ತಿಳ್ಕೊಳ್ಳೋದಕ್ಕೋಸ್ಕರ ಇಂಥದ್ದು ನಡೀತಾ ಇರೋವಂಥದ್ದು ಅನ್ನೋದು ಪ್ರತಿಯೊಂದು ಹೆಜ್ಜೆನಲ್ಲೂ ನಾನು ಅದನ್ನು ಅರ್ಥ ಮಾಡ್ಕೊಳ್ತಾ ಬಂದಿದ್ದಕ್ಕೆ ಆತ್ಮಧರ್ಮ ಅಂದರೆ ಏನು ಅನ್ನೋದನ್ನು ಸ್ವಲ್ಪ ಮಟ್ಟಿಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿದೆ ನನಗಿವತ್ತು. ಏನು ಹೇಳಿದ್ರು, ಸ್ವ ಅನುಭವ ಎಷ್ಟು ಅದ್ಭುತವಾಗಿದೆ ಅಂತ ಹೇಳಿದ್ರೆ, ಅದು ನೀವು ಅವಗಾಹನೆಗೆ ತಗೊಂಡ್ರಿ, ನಿಮ್ಮ ಅರಿವಿಗೆ ಬಂತು. ನನ್ನಲ್ಲಿ ಕೂಡ ಸಹ ಅದು ಆಗ್ತಾ ಇದೆ ಆದ್ರೆ ನಾನು ಅದನ್ನ ಗುರುತಿಸ್ಕೊಳ್ತಾ ಇಲ್ಲ. ಎಲ್ಲರಿಗೂ ಆಗುತ್ತೆ, ಎಲ್ಲರಿಗೂ ಅವಕಾಶಗಳು ಸಿಗುತ್ತೆ. ಅದನ್ನ ಅವೇರ್ನೆಸ್ನಿಂದ ಅಲರ್ಟ್ ಆಗಿ ಅದನ್ನ ಗಮನಿಸ್ಕೊಳ್ತೀವಲ್ಲ, ಅದು ಆ ಪಾಯಿಂಟ್ ಒಳಗೆ ಮಿಸ್ ಆಗ್ತಾ ಇದೀವಿ ಎಲ್ಲರೂ. ಅದನ್ನ ಇನ್ನೊಬ್ರು ಹೇಳ್ತಾ ಇದ್ದಾರೆ, ನನಗೆ ಅವಾಗ ಯೋಚನೆ ಮಾಡ್ತೀನಿ, ಹೌದು ಕರೆಕ್ಟ್ ಅಲ್ಲ, ನಾನು ಯಾಕೆ ಇದನ್ನ ನನ್ ಗುರುತಿಸ್ಕೊಳ್ತಾ ಇಲ್ಲ, ನನಗೆ ನಾನು ಯಾಕೆ ಗುರುತಿಸ್ಕೊಳ್ತಾ ಇಲ್ಲ ನಾನು? ಅದನ್ನೇ ಅಲರ್ಟ್ನೆಸ್ ಅಂತ ಹೇಳ್ತಾರೆ. ಅಂದ್ರೆ ಅಲರ್ಟ್ ಯಾವಾಗ ಆಗ್ತೀವಿ? ಎಲ್ಲೋ ಬೆಂಕಿ ಬಿತ್ತು, ಆಗ ಅಲರ್ಟ್ ಆಗ್ತೀವಿ. ನಾನು ಓಡೋಗ್ಬೇಕು, ತಪ್ಪಿಸ್ಕೋಬೇಕು, ಅಲರ್ಟ್ ಆಗ್ತೀವ? ಹಾಗೆ ನಮ್ಮ ಜೀವನದಲ್ಲಿ ಕೂಡ ನಮಗೆ ಪಾಠಗಳನ್ನು ಕಲಿಸ್ಬೇಕು ಅಂದರೆ ಅಂಥ ಸನ್ನಿವೇಶಗಳನ್ನು ಕೊಡ್ತಾ ಇರ್ತಾರೆ. ನಮ್ಮನ್ನು ಪ್ಯೂರಿಫೈ ಮಾಡ್ಕೊಳ್ಳೋದಕ್ಕೆ ಸನ್ನಿವೇಶಗಳನ್ನು, ಪರಿಸ್ಥಿತಿಗಳನ್ನು ಆ ಥರ ಕ್ರಿಯೇಟ್ ಆಗ್ತಾ ಇರುತ್ತೆ. ನಾವು ಏನು ಮಾಡ್ತೀವಿ, ಪರಿಸ್ಥಿತಿಯನ್ನು ಮಾತ್ರ ನೋಡ್ತೀವಿ. ಈ ಪರಿಸ್ಥಿತಿ ನನಗೆ ಬಂದಿದೆ ಅಂತ ಯೋಚನೆ ಮಾಡ್ತಿದ್ದೀವಿ ಹೊರತು ಅಲ್ಲಿ ಅಲರ್ಟ್ ಆಗ್ತಿಲ್ಲ. ಈ ಪರಿಸ್ಥಿತಿ ನನಗೆ ಬಂದಿದೆ ಅಂದರೆ ನಾನು ಇದರೊಳಗೆ ಏನು ಕಲ್ತ್ಕೋಬೇಕಾಗಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ತಾ ಇಲ್ಲ. ಅಲ್ಲಿ ಎಡುತ್ತಾ ಇರೋದಕ್ಕೋಸ್ಕರ ಆ ಅಲರ್ಟ್ನೆಸ್ನ ಸ್ವಲ್ಪ ಕಲ್ತ್ವಿ ಅಂದರೆ ಆಟೋಮೆಟಿಕ್ಕಾಗಿ ನಾವು ಜಂಪ್ ಆಗ್ತೀವಿ. ಅಂದ್ರೆ ಆತ್ಮಪೂರ್ವಕವಾಗಿ ನಾವು ಅದನ್ನ ನೋಡ್ಬೇಕು, ಮತ್ತೆ ಮೂಲಕ್ಕೆ ಹೋಗ್ಬೇಕು. ನಾವು ಯಾವುದೇ ಒಂದು ವಸ್ತು ವಿಚಾರ ತಿಳ್ಕೊಳ್ಬೇಕು ಅಂದಾಗ ಅದರ ಮೂಲವನ್ನ, ಈಗ ಫಾರ್ ಎಕ್ಸಾಂಪಲ್ ನೀವು ಹೇಳ್ದಂಗೆ ಏನೋ ಒಂದು ಆಯ್ತು ಅಂತ ಬಂದಾಗ ಅದು ಮೂಲ ಎಲ್ಲಿದೆ, ಆ ಮೂಲವನ್ನ ನಾವು ಹುಡುಕಿದ್ರೆ ಅದರಿಂದ ಈಸಿಯಾಗಿ ಹೊರಗಡೆ ಬರೋದು. ಅದನ್ನ ಪ್ಯೂರಿಫೈ ಮಾಡದೆ ಒಂದು ಆತ್ಮಿಕ ಧರ್ಮ. ಎಷ್ಟು ಸೊಗಸಾಗಿದೆ ನೋಡಿ ಆತ್ಮೀಯರೇ, ಇದು ನೋಡೋದಕ್ಕೆ ಸೊಗಸಾಗಿದೆ, ತಿಳ್ಕೊಳ್ಳೋದಕ್ಕೆ ಸೊಗಸಾಗಿದೆ, ಆದ್ರೆ ಅರ್ಥ ಬಹಳ ಇದೆ, ಬಹಳ ಇದೆ, ಕಷ್ಟನೂ ತುಂಬಾ ಇದೆ. ಆತ್ಮಿಕ ಧರ್ಮವನ್ನ ಹೆಂಗ್ ಪಾಲಿಸ್ಬೇಕು? ಈಗ ನಾವು ಹೇಳ್ತೀವಿ ನಾನು ಆತ್ಮ ಅಂತ ಹೇಳ್ತೀನಿ, ನಾನು ಆತ್ಮ, ನನಗೊಂದು ಹೆಸರು ಕೊಟ್ಟಿದ್ದಾರೆ ಅಷ್ಟೇನೆ, ನಾನು ಆತ್ಮ ಅಂತ ಎಲ್ಲರ ಹತ್ರ ಕರ್ಕೊಂಡು ಓಡಾಡೋದಕ್ಕೆ ಆಗೋದೇ ಇಲ್ಲ, ಆಯ್ತಾ? ನಾನು ಸುನೀತಾ ಅಂತ ಹೇಳ್ತೀನಿ, ಯಾಕಂದ್ರೆ ನನಗೊಂದು ಆತ್ಮಕ್ಕೊಂದು ಹೆಸರು ಬೇಕಲ್ಲ. ಶರೀರಕ್ಕೆ ಆತ್ಮ ಇದೆ ಅಂದಾಗ ಆತ್ಮಕ್ಕೆ ಶರೀರ ಬೇಕು, ಶರೀರಕ್ಕೂ ಆತ್ಮ ಬೇಕು, ಎರಡಕ್ಕೂ ಹೊಂದಾಣಿಕೆ ಇದೆ. ಆದ್ರೆ ಅದಕ್ಕೊಂದು ಐಡೆಂಟಿಫಿಕೇಶನ್ ಬೇಕು ಅಂದಾಗ, ಗುರುತಿಸ್ಕೊಳ್ಳೋದು ಬೇಕು ಅಂದಾಗ ಅದಕ್ಕೊಂದು ಹೆಸರು ಬರುತ್ತೆ. ರೂಪಾ ವೆಂಕಟೇಶ್ ಮೇಡಮ್ ಅಂತ ಹೇಳ್ಬೋದು, ನಾನು ಸುನೀತಾ ಅಂತ ಹೇಳ್ಬೋದು, ಇನ್ನೊಂದು ಮೇಡಮ್ ಆವಾಗಲೇ ಹೇಳಿದ್ರು ಆ ಮಾತನ್ನ. ಹಂಗೆ ನಾನು ಆತ್ಮ ಅಂತ ಬಂದಾಗ ಎಷ್ಟೊಂದು ಪಾಲಿಸ್ಬೇಕಾಗಿರ್ತಕ್ಕಂಥ ಧರ್ಮಗಳಿರುತ್ತೆ. ಅದರಲ್ಲಿ ಶಾರೀರಿಕ ಧರ್ಮ ಆಗಿರಬಹುದು, ಕೌಟುಂಬಿಕ ಧರ್ಮ ಆಗಿರಬಹುದು, ವ್ಯಾವಹಾರಿಕ ಅಥವಾ ಸಾಮಾಜಿಕ ಧರ್ಮ ಆಗಿರಬಹುದು. ಆ ಮೂರಕ್ಕೂ ಮೂಲ ಬುನಾದಿನೇ ಈ ಒಂದು ಆತ್ಮಿಕ ಧರ್ಮ ಅಂತ ಮೇಡಮ್ ಹೇಳಿದ್ರು. ನೋಡಿ, ಭದ್ರ ಬುನಾದಿ ಒಂದು ಮನೆ ಕಟ್ಟೋ ಉದಾಹರಣೆ ಕೊಟ್ರು ಮೇಡಮ್. ಒಂದು ಮನೆಗೆ
ಮನೆ ನೂರಾರು ವರ್ಷಗಳ ಒಂದು ಬಾಳೆ ಬೆಳಗ್ಬೇಕು ಅಂತ ಬಂದಾಗ, ಮನೆ ಚೆನ್ನಾಗಿರ್ಬೇಕು ಅಂತ ಬಂದಾಗ ಬುನಾದಿ ಭದ್ರವಾಗಿರ್ಬೇಕು. ಅದಕ್ಕೆ ನಾವು ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವಿ, ಭದ್ರ ಬುನಾದಿಗೋಸ್ಕರ ಒಂದು ಕಟ್ಟಡಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀವಿ, ಆದರೆ ನಮಗೆ ನಾವು ಇಂಪಾರ್ಟೆನ್ಸ್ ಕೊಟ್ಕೊಳ್ತಾ ಇಲ್ಲ. ನಮ್ಮ ಆತ್ಮವನ್ನ ಗಟ್ಟಿ ಮಾಡ್ಕೊಳ್ತಕ್ಕಂಥದ್ದು. ಆತ್ಮ ಗಟ್ಟಿ ಇಲ್ಲ, ಅದಕ್ಕೆ ಆಕಾರ ಇಲ್ಲ, ಬಣ್ಣ ಇಲ್ಲ, ವಾಸನೆ ಇಲ್ಲ, ಇಟ್ಕೊಳಕ್ಕಾಗಲ್ಲ, ಎಲ್ಲ ನಿರಾಕಾರಿ, ಅದು ಅವಿನಾಶಿ. ಆದರೆ ಅದಕ್ಕೆ ಆದಂತ ಒಂದು ಸ್ವರೂಪ ಇರುತ್ತೆ. ಸ್ವರೂಪ ಆದ್ರೆ ಕಣ್ಣಿಗೆ ಕಾಣ್ತಕ್ಕಂಥ ಸ್ವರೂಪ ಅಲ್ಲ, ಅದ ಅರ್ಥನೇ ಬೇರೆ ಇರುತ್ತೆ. ಆ ಸ್ವರೂಪ ಗಟ್ಟಿ ಚೈತನ್ಯ ಹೊಂದಬೇಕು ಅಂದ್ರೆ ಚೈತನ್ಯ ನಾವು ತಗೊಳ್ಬೇಕು. ಅದನ್ನ ಮೇಡಮ್ ಮೂಲಕ ನಾವು ತಿಳ್ಕೊಳ್ಳೋಣ. ಮೇಡಮ್, ಈ ಆತ್ಮ ಧರ್ಮ, ಆತ್ಮಿಕ ಧರ್ಮವನ್ನ ಪಾಲಿಸೋಕೆ ನಾವು ಗಟ್ಟಿ ಆಗ್ಬೇಕು. ಶಾರೀರಿಕವಾಗಿ, ಕೌಟುಂಬಿಕವಾಗಿ, ವ್ಯಾವಹಾರಿಕವಾಗಿ ಎಲ್ಲವೂ ಗಟ್ಟಿ ಆಗಿರ್ತೀವಿ. ಆದರೆ ಈ ಒಂದು ಧರ್ಮವನ್ನ ಪಾಲಿಸ್ಬೇಕಂತ ಹೇಳ್ತಾ ಬಂದಾಗ ನಾನು ಅವಾಗಲೇ ಹೇಳ್ದಂಗೆ ನಾವು ಗಟ್ಟಿ ಆಗ್ಲೇಬೇಕು, ಚೈತನ್ಯ ತಗೊಳ್ಳೇಬೇಕು. ಆ ಚೈತನ್ಯ ಸ್ವರೂಪವನ್ನ ನಾವು ಹೆಂಗ್ ಪಡ್ಕೊಳ್ಬಹುದು, ಆ ಧರ್ಮವನ್ನು ಹೆಂಗ್ ಪಾಲಿಸ್ಬೋದು? ಇಲ್ಲಿ ಚೈತನ್ಯವನ್ನ ತೆಗೆದುಕೊಳ್ಳೋದು ಅನ್ನೋದಕ್ಕಿಂತ ನಾನೇ ಆ ಚೈತನ್ಯ ಆಗ್ಬೇಕು. ಚೈತನ್ಯ ಅನ್ನೋಂಥದ್ದು ಹೊರಗಿನಿಂದ ನಾನು ಸ್ವೀಕರಿಸ್ತಾ ಇದ್ದೀನಿ ಅನ್ನೋ ಭಾವನೆ ಇರೋವರೆಗೂ ಚೈತನ್ಯ ಬೇರೆ ನಾನು ಬೇರೆ ಅನ್ನೋವಂಥ ಭಾವನೆ ಇರುತ್ತೆ. ಆದರೆ ಇದನ್ನು ಹೆಂಗೆ ಮರ್ಜ್ ಮಾಡ್ಕೋಬೇಕು ಅಂತಂದರೆ, ಚೈತನ್ಯ ಬೇರೆ ಅಲ್ಲ, ನಾನು ಬೇರೆ ಅಲ್ಲ, ಅದು 100% ಸತ್ಯ ಅದು. ಆದರೆ ನಾವು ನೋಡ್ಕೊಳ್ಳೋವಾಗ ಮಾತ್ರ ನಮಗೆ ಚೈತನ್ಯವನ್ನು ತೆಗೆದುಕೊಳ್ತಾ ಇದ್ದೀನಿ, ಅದು ಬೇರೆ ಹೊರಗಡೆಯಿಂದ ನನಗೆ ಬರ್ತಾ ಇದೆ ಅನ್ನೋಂಥ ಭಾವನೆಯಲ್ಲಿ ಇರ್ತೀವಿ. ಇದು ಸಹಜ. ಅದು ಈಗ ದೇವರನ್ನು ನೋಡಿದ್ರೆ ನಾವೇನಂತೀವಿ, ದೇವರಿಗೆ ತಲೆ ಬಾಗಬೇಕು ಅಂತ ಹೇಳ್ತೀವಿ. ಆದರೆ ಪಟ್ಟಂತ ನಾನೇ ದೇವರು ಅಂತಂದು ಬರಲ್ಲ. ಯಾಕೆ ಬರಲ್ಲ? ನಮ್ಮಲ್ಲಿ ಆ ಸಮರ್ಪಣಾ ಭಾವ ಅನ್ನೋಂಥದ್ದು ಅಭ್ಯಾಸ ಮಾಡ್ಕೋಬೇಕು. ಇವಾಗ ನಾವು ನೋಡ್ತಾ ಹೋಗ್ತೀವಿ, ಮೀರಾಬಾಯಿಯನ್ನು ನೋಡ್ತೀವಿ. ನಾವು ಏನು ನೋಡ್ತೀವಿ? ಆಕೆಯ ಕಣ ಕಣದಲ್ಲೂ ಶ್ರೀಕೃಷ್ಣ ಆಗೋದ. ಆಗ ಏನಾಯಿತು? ಮೀರಾ ಅನ್ನೋದಿಲ್ಲ, ಕೃಷ್ಣ ಅಂತ ಹೇಳ್ತಾರೆ. ರಾಧೆಯನ್ನು ರಾಧೆ ರಾಧೆ ಅಂತ ಹೇಳ್ತೀವಿ. ಕೃಷ್ಣನ ಅಣುವಿನಲ್ಲೂ ಅವಳು ತುಂಬಿ ಹೋಗಿದ್ರಿಂದ ಕೃಷ್ಣನಿಗಿಂತ ಮುಂಚೆ ರಾಧೆಯನ್ನು ಹೇಳ್ತೀವಿ, ರಾಧಾಕೃಷ್ಣ ಅಂತ ಹೇಳ್ತೀವಿ. ಯಾಕೆ ಅಂದರೆ ಅಷ್ಟು ಕಣ ಕಣದಲ್ಲೂ ಆಕೆ ಅವನನ್ನು ಸ್ವೀಕಾರ ಮಾಡಿದ್ಲು. ಇಲ್ಲಿ ನಾವು ಕೂಡ ಅದೇ ಮಾಡಬೇಕಾಗಿರೋಂಥದ್ದು. ಚೈತನ್ಯ ಬೇರೆ, ನಾನು ಬೇರೆ ಅಲ್ಲ. ಆ ಚೈತನ್ಯವೇ ನಾನಾಗಬೇಕು ಅಂದರೆ ಅದನ್ನು ಎಷ್ಟರ ಮಟ್ಟಿಗೆ ನಾನು ಸ್ವೀಕಾರ ಮಾಡಬೇಕು, ಅದನ್ನು ಅಷ್ಟು ಪ್ರೀತಿಯಿಂದ, ಅಷ್ಟು ಇಂಪಾರ್ಟೆನ್ಸ್ ಕೊಟ್ಟು ಒಂದು ವಜ್ರವನ್ನು ಹೆಂಗೆ ಕಾಪಾಡ್ಕೊಳ್ತೀವಿ ನಾವು, ಅಷ್ಟು ಅದ್ಭುತವಾಗಿ ನಾವು ಆ ಚೈತನ್ಯವನ್ನು ಕಂಪ್ಲೀಟಾಗಿ ನಾನಾದಾಗ ಆ ಆತ್ಮಿಕ ಧರ್ಮ ಅನ್ನೋಂಥದ್ದು ಪರಿಪೂರ್ಣ ಆಗ್ತಾ ಹೋಗುತ್ತೆ. ಅಷ್ಟರ ಮಟ್ಟಿಗೆ ನಾವು ಅದನ್ನು ಸ್ವೀಕಾರ ಮಾಡಬೇಕು. ಇಡೀ ಧರ್ಮ ನಿಂತಿರೋದು ಶರಣಾಗತಿಯ ಮೇಲೇ. ಅಷ್ಟಿಲ್ದಲೇ ಧರ್ಮಂ ಶರಣಂ ಗಚ್ಚಾಮಿ ಅಂತ ಹೇಳಿಲ್ಲ. ಶರಣಂ ಗಚ್ಚಾಮಿ ಹೇಳಬೇಕಾಗೇ ಇರಲಿಲ್ಲ ಅವರು. ಯಾಕೆ? ಈ ಧರ್ಮವನ್ನು ನಾವು ಪಾಲಿಸ್ಬೇಕು ಅಂದರೆ ಶರಣಾಗತಿನೇ ಇಂಪಾರ್ಟೆಂಟ್, ಸಮರ್ಪಣಾ ಭಾವನೆ ಇಂಪಾರ್ಟೆಂಟ್. ಅದನ್ನು ನಾವು ತಲುಪಲಿಲ್ಲ ಅಂತಂದರೆ ನಾವು ಏನನ್ನೂ ಸಾಧನೆ ಮಾಡೋದಕ್ಕಾಗೋದೇ ಇಲ್ಲ. ಇದನ್ನಿನ್ನ ಈಸಿಯಾಗಿ ಹೇಳ್ಕೋಬೇಕು ಅಂದರೆ, ಒಂದು ಲೋಟ ಹಾಲಿದೆ, ಬರೀ ಹಾಲು ಕುಡಿಯೋಕ್ಕೂ ಬರೀ ಸಕ್ಕರೆ ತಿನ್ನೋಕ್ಕೂ ಟೇಸ್ಟ್ ತುಂಬ ಡಿಫ್ರೆನ್ಸ್ ಇದೆ ಅಲ್ವಾ? ಅದೇನೇ ಹಾಲಿಗೆ ಸಕ್ಕರೆ ಮಿಕ್ಸ್ ಮಾಡ್ಕೊಳ್ತೀವಿ, ಅಲ್ಲಿ ಸಕ್ಕರೆ ವ್ಯಕ್ತಿತ್ವ ಉಳಿತಾ? ಸಕ್ಕರೆಯನ್ನು ಸಪ್ರೇಟ್ ಮಾಡೋಕ್ಕೆ ಬರುತ್ತಾ? ನಾವು ಹಾಲಿಗೆ ಮಿಕ್ಸ್ ಮಾಡಿದ್ಮೇಲೆ ಸಕ್ಕರೆಯನ್ನು ಸಪ್ರೇಟ್ ತೆಗಿಯೋಕ್ಕೆ ಬರಲ್ಲ, ಹಾಲನ್ನು ಸಪ್ರೇಟ್ ಮಾಡೋಕ್ಕೆ ಬರಲ್ಲ. ನಾವು ಎರಡೂ ಒಂದಕ್ಕೊಂದು ಸೇರಿ ಹೋಯಿತು. ಈಗ ಕುಡೀರಿ, ಎಷ್ಟು ಟೇಸ್ಟ್ ಚೇಂಜ್ ಆಗುತ್ತಲ್ವ? ಹಾಗೇನೆ ನಮ್ಮನ್ನು ನಾನು ಆತ್ಮಸ್ವರೂಪಿ, ಹೌದು, ಪರಮಾತ್ಮ ಸ್ವರೂಪ ಇದ್ದಾನೆ, ಪರಮಾತ್ಮನ ಪ್ರತಿಬಿಂಬಗಳೇ ನಾವು. ಆದರೆ ಆ ಪರಮಾತ್ಮ ಬೇರೆ ಅಂತ ನೋಡ್ತಾ ಇದ್ದೀವಿ. ಯಾವಾಗ ಆ ಪರಮಾತ್ಮ ಗುಣಗಳನ್ನು ನನ್ನ ಒಳಗಡೆ ನಾನು ಸೃಷ್ಟಿಸಿಕೊಳ್ತಾ ಹೋಗ್ತೀನೋ, ಅಭ್ಯಾಸ ಮಾಡ್ತಾ ಹೋಗ್ತೀನೋ, ಆ ಪರಮಾತ್ಮನಿಗೆ ಇರುವಂತಹ ಗುಣ ಸ್ವಭಾವಗಳನ್ನು ನನ್ನದು ಅಂತ ಹೇಳಿ ಸ್ವೀಕಾರ ಮಾಡ್ತಾ ಹೋಗ್ತೀನೋ, ಆಟೋಮೆಟಿಕ್ಕಾಗಿ ನಾವು ಆ ಪರಮಾತ್ಮನಿಗೆ ಶರಣಾಗತಿಯನ್ನು ಹೊಂದುತ್ತೀವಿ. ಆ ಪರಮಾತ್ಮನೇ ನಾವಾಗ್ತೀವಿ. ಇದು ಆತ್ಮಿಕ ಧರ್ಮ ಅಂದರೆ. ನಮಗೆ ನಾವೇ ಶರಣಾಗಬೇಕು, ಖಂಡಿತ. ಅವಾಗ ನಾವು ಪರಮಾತ್ಮಗಳಾಗ್ತೀವಿ. ಈ ಆತ್ಮನೇ ಒಂದು ಪರಮಾತ್ಮವಾಗಿ ನಾವು ಪರಿವರ್ತನೆ. ಇಲ್ಲಿ ಯಾರಿಗೋ ಶರಣಾಗಂಥದ್ದಲ್ಲ, ನಮಗೆ ನಾವೇ ಶರಣಾಗಬೇಕು. ಇದಕ್ಕೆ ಇಂಗ್ಲೀಷ್ನಲ್ಲಿ ಒಂದು ಅದ್ಭುತವಾದ ಸೆಂಟೆನ್ಸ್ ಇದೆ, ಎ ಡ್ರಾಪ್ ಇನ್ ಎ ಓಷನ್ ಅಂತ ಹೇಳ್ತಾರೆ. ಅದನ್ನೇ ಇನ್ನೂ ಒಂಚೂರು ಪರಿವರ್ತನೆ ಮಾಡಿ ಹೇಳ್ತಾರೆ, ಹೋಲ್ ಓಷನ್ ಇನ್ ಎ ಡ್ರಾಪ್ ಅಂತ ಹೇಳ್ತಾರೆ. ತುಂಬ ಅದ್ಭುತವಾಗಿರೋಂಥ ಅರ್ಥ ಅದು. ಈ ಸಮುದ್ರದಲ್ಲಿ
ನದಿ, ಈಗ ನದಿ ಎಲ್ಲೆಲ್ಲಿಂದನೋ ಹರ್ಕೊಂಡು ಬರುತ್ತೆ. ಅದರ ಮೂಲ ಉದ್ದೇಶ ಏನು? ಸಮುದ್ರದಲ್ಲಿ ಸೇರುವಂಥದ್ದು. ಎಷ್ಟೋ ಕಲ್ಲು ಮುಳ್ಳು ಬೆಟ್ಟಗಳನ್ನೆಲ್ಲ ಹಾದು ಬರುತ್ತೆ. ಎಲ್ಲಿಂದನೇ ಹರಿದುಕೊಂಡು ಬಂದರೂ ಲಾಸ್ಟ್ ಇನ್ನು ಸಮುದ್ರಕ್ಕೆ ಸೇರಬೇಕು ಅನ್ನುವಂಥ ಸ್ಥಿತಿಗೆ ಬಂದಾಗ ಆ ನದಿಗೆ ಒಂದು ತಳಮಳ ಆಗುತ್ತೆ. ನಾನು ಈ ಸಮುದ್ರದಲ್ಲಿ ಹೋದರೆ ನನ್ನ ವ್ಯಕ್ತಿತ್ವನೇ ಇಲ್ದಂಗೆ ಆಗುತ್ತಲ್ಲ ಅನ್ನೋ ಯೋಚನೆ ಬರುತ್ತೆ. ಆದರೂ ಸೇರ್ಕೊಳ್ಳುತ್ತೆ. ಸೇರ್ಕೊಂಡ ಮೇಲೆ ಅರ್ಥ ಆಗುತ್ತೆ, ಈ ಅಗಾಧ ಸಮುದ್ರದಲ್ಲಿ ನಾನು ಅನ್ನೋದು ಬೇರೆನೇ ಅಲ್ಲ, ನಾನೇ ಈ ಸಮುದ್ರ ಅನ್ನೋದು ಅರ್ಥ ಆಗ್ತಾ ಹೋಗುತ್ತೆ. ಅದೇ ನದಿಯಾಗಿದ್ದಾಗ ಭಾವನೆ ಬೇರೆ, ಸಮುದ್ರದಲ್ಲಿ ಸೇರಿ ಸಮುದ್ರದಲ್ಲೇ ಒಂದಾದಾಗ ಆ ನದಿಯ ಆಲೋಚನೆಗಳೇ ಬೇರೆ, ನದಿಯ ಭಾವನೆ ಬೇರೆ ಆಗುತ್ತೆ. ಆ ರೀತಿಯಲ್ಲೇ ನಾವು ಆತ್ಮ ಅಂತ ತಿಳ್ಕೊಂಡಾಗ, ಬರೀ ಆತ್ಮ ಅಂತ ತಿಳ್ಕೊಂಡಾಗಲೇ ನಮ್ಮ ಭಾವನೆಗಳು, ನಮ್ಮ ಆಲೋಚನೆಗಳು, ನಮ್ಮ ಜೀವನ ವಿಧಾನ ಎಲ್ಲ ಬೇರೆ ಆಗಿರುತ್ತೆ. ಆದರೆ ಎಲ್ಲವೂ ನಾನೇ ಆ ಪರಮಾತ್ಮ, ಎಲ್ಲವೂ ನಾನು ಪೂರ್ತಿ ಪರಮಾತ್ಮನಲ್ಲಿ ಲೀನ ಆಗೋಗಿದ್ದೀನಿ. ನಾನು ಸಮರ್ಪಣಾ ಭಾವದಿಂದ ನನ್ನನ್ನು ನಾನು ಸಮರ್ಪಿಸಿಕೊಂಡಿದ್ದೀನಿ. ಆ ಪರಮಾತ್ಮನ ಪಾದ ಧೂಳಿನಲ್ಲಿ ನಾನು ಲೀನವಾಗೋಗಿದ್ದೀನಿ. ನಾನೇ ಆ ಪರಮಾತ್ಮ ಅನ್ನುವಂಥ ಭಾವ ಯಾವಾಗ ಬರುತ್ತೆ, ಈ ಎಲ್ಲ ಆತ್ಮವಾಗಿ ನಾನು ಏನು ರೂಢಿಸ್ಕೊಂಡು ಬಂದಿದ್ನಲ್ಲ ಪೂರ್ತಿ ಚೇಂಜ್ ಆಗ್ತಾ ಬರುತ್ತೆ. ಹೆಂಗೆ ಹೇಳಿದ್ರಿ ಮೇಡಮ್, ಹೆಂಗೆ ವಿಶ್ಲೇಷಣೆ ಮಾಡ್ತಾ ಇದ್ದೀರಾ? ಇನ್ನೂ ಸ್ವಲ್ಪ ಬೇಕು ಮೇಡಮ್ ನನಗೆ, ಯಾಕಂದ್ರೆ ಅಷ್ಟು ಆಳ ಇದೆ ನೀವು ಹೇಳ್ತಾ. ಖಂಡಿತ ಆಳವಾದಂಥ ವಿಚಾರ ಇದು. ಏಕೆಂದರೆ ನಾವು ಎಲ್ಲರೂ ತಲುಪಬೇಕಾಗಿರುವಂಥ ಮೂಲ ಗುರಿ ಅದೇನೆ. ನಾವು ಎಲ್ಲ ಪ್ರಶ್ನೆ ಮಾಡ್ಕೊಳ್ತಾ ಇರ್ತೀವಿ. ಒಂದು ಹಂತಕ್ಕೆ ಬಂದಾಗ ಧ್ಯಾನದಲ್ಲಿ ಸಾಧನೆಯನ್ನು ಮಾಡ್ತಾ ಮಾಡ್ತಾ ಒಂದೊಂದು ಹಂತಗಳು ಸಿಗ್ತಾ ಹೋಗುತ್ತೆ. ಇಲ್ಲಿ ಮೊದಲನೇದಾಗಿ ಸಿಗೋದು ಆನಂದ ಅಲ್ವಾ? ಈ ಆನಂದದ ಸ್ಥಿತಿಯನ್ನು ತಲುಪಿದ ತಕ್ಷಣ ಏನಂತಾರೆ, ನನಗೆ ಆನಂದ ಸಿಗ್ತಾ ಇದೆ, ಓಕೆ ಅಲ್ಟಿಮೇಟ್ ಇದು ಇಷ್ಟೇ. ಆದರೆ ಅದು ಅಷ್ಟೇ ಅಲ್ಲ, ಇನ್ನೂ ಮುಂದಕ್ಕೆ ಹೋಗಬೇಕು. ಇನ್ನೂ ಮುಂದಕ್ಕೆ ಹೋದಾಗ ಆ ಆನಂದದಲ್ಲಿ ಬ್ರಹ್ಮಾನಂದ ಅನ್ನುವಂಥದ್ದು ಸಿಗ್ತಾ ಹೋಗುತ್ತೆ. ಎಲ್ಲವೂ ನಾನೇ, ಇಲ್ಲಿ ಯಾರೂ ಬೇರೆಯವರಲ್ಲ. ಈಗ ಹೇಗೆ ಕುಟುಂಬ ಧರ್ಮದಲ್ಲಿ ಎಲ್ಲವೂ ನಾನೇ ಅನ್ನೋದನ್ನ ಅರ್ಥ, ಎಲ್ಲದರೂ ಬೇಸಿಸ್ ನಾನೇ ಅನ್ನೋದು ಅರ್ಥ ಆಯ್ತಲ್ಲ, ಅದೇ ರೀತಿಯಲ್ಲಿ ಅದನ್ನು ಸಂಪೂರ್ಣವಾಗಿ ನಾವು ಸ್ವೀಕಾರ ಮಾಡ್ತಾ ಹೋದಾಗ ನಮಗೆ ಅರ್ಥ ಆಗ್ತಾ ಹೋಗುತ್ತೆ, ಇಡೀ ಸೃಷ್ಟಿಯಲ್ಲಿ ಇರೋವಂಥದ್ದೆಲ್ಲವೂ ನಾನೇ, ನನ್ನ ಮುಖಾಂತರನೇ ಎಲ್ಲ ನಡೀತಾ ಇದೆ, ನನ್ನಲ್ಲಿರೋದು ಬೇರೆ ಅಲ್ಲ, ಅವರಲ್ಲಿರೋದು ಬೇರೆ ಅಲ್ಲ. ಆ ಭಾವನೆ ಸಾಧನೆ ಮಾಡ್ತಾ 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 ತನ್ನಷ್ಟಕ್ಕೆ ತಾನೇ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಆ ಆನಂದದಿಂದ ಬ್ರಹ್ಮಾನಂದದ ಸ್ಥಿತಿಗೆ ಬರ್ತೀವಿ. ಆ ಬ್ರಹ್ಮಾನಂದದ ಸ್ಥಿತಿನೇ ಅಲ್ಟಿಮೇಟ್ ಅಂದ್ಕೊಳ್ತೀವಿ. ಆದರೆ ಅದು ಕೂಡ ಅಲ್ಲ, ಅದಕ್ಕಿಂತ ಮಿಗಿಲಾದದ್ದಿದೆ. ಈ ಇನ್ನೂ ಮಿಗಿಲಾದದ್ದು ಏನು ಅಂತಂದರೆ, ನಾವು ಸೃಷ್ಟಿಯನ್ನು ಕುರಿತು ಅರ್ಥ ಮಾಡ್ಕೊಳ್ತಾ ಹೋಗ್ತೀವಿ. ಆವಾಗ ಇದು ಆಟೋಮೆಟಿಕ್ಕಾಗಿ ನಡೀತಾ ಹೋಗುವಂಥ ಪ್ರಕ್ರಿಯೆ. ಇದು ನಾವು ಸಾಧನೆ ಹೆಂಗೆ ಹೆಚ್ಚು ಮಾಡ್ತಾ 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 ಹೋದ ಹಾಗೆ ಅದು ಸಿಗ್ತಾ ಹೋಗುತ್ತೆ ಅನ್ನೋದಕ್ಕೆ ನಾನು ಹೆಂಗೆ ಇದನ್ನು ಅರ್ಥ ಮಾಡಿಕೊಂಡೆ ಅಂದರೆ, ನಾನು ಧ್ಯಾನಕ್ಕೆ ಬಂದಾಗ ಹೊಸದರಲ್ಲಿ ಪತ್ರಿ ಸರ್ ಹೇಳ್ತಾ ಇದ್ದಂಥ ಕ್ಲಾಸಸ್ಸು ನಿಧಾನವಾಗಿ ಅದರ ರೂಟ್ ಚೇಂಜ್ ಆಗ್ತಾ ಪೂರ್ತಿ ಇಲ್ಲಿಯವರೆಗೆ ನಾನು ಪತ್ರಿ ಸರ್ ಹೇಳ್ತಾ ಇದ್ದಂಥ ಕ್ಲಾಸಸ್ನೆಲ್ಲ ರಿಕಾಲ್ ಮಾಡ್ಕೊಳ್ತಾ ಕೂತ್ಕೊಳ್ತಿದ್ದೆ. ನನಗೆ ಆಮೇಲೆ ಅದರ ಜೊತೆಯಲ್ಲಿ ನನ್ನ ಸಾಧನೆಯನ್ನು ನಾನು ಕ್ಲಾರಿಫೈ ಮಾಡ್ಕೊಳ್ತಾ ಹೋದಾಗ ನನಗೆ ಅದು ಅರ್ಥ ಆಗ್ತಾ ಬಂತು. ಪತ್ರಿ ಸರ್ ಫಸ್ಟ್ ನಾನು ಧ್ಯಾನಕ್ಕೆ ಬಂದಂಥ ಹೊಸದರಲ್ಲಿ ಏನು ಹೇಳ್ತಿದ್ರು, ಎಲ್ಲವೂ ನಾನೇ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ, ನಿನ್ನನ್ನು ನೀನು ಪ್ರೀತಿಸ್ದಂಗೆ ಪಕ್ಕದಲ್ಲಿರೋರನ್ನ ಪ್ರೀತಿಸು, ನೀನು ಮಗುವಾಗು, ಆಗ ಮಾತ್ರ ನಿನಗೆ ಅರ್ಥ ಆಗುತ್ತೆ. ಜೀಸಸ್ ಕ್ರೈಸ್ಟ್ ಹೇಳಿದಾರಲ್ವಾ, ಆ ಮಾತನ್ನು ಪದೇ ಹೇಳ್ತಾ ಇದ್ರು ಸರು. ನಾನು ಅದನ್ನು ಅರ್ಥ ಮಾಡ್ಕೊಳ್ತಾ ಬಂದೆ. ನೆಕ್ಸ್ಟ್ ಎಲ್ಲಿಗೆ ಬಂತು, ನೆಕ್ಸ್ಟ್ ಬಂದು ಡೆತ್ ಅಂದರೆ ಏನು, ಸಾವು ಅಂದರೆ ಏನು, ಹುಟ್ಟು ಅಂದರೆ ಏನು, ಅಲ್ಲಿಗೆ ಬರ್ತಾ ಇತ್ತು. ಅಂದರೆ ಸರ್ ಕೂಡ ಆ ಎಕ್ಸ್ಪ್ಲನೇಷನನ್ನು ನಮಗೆ ಅಷ್ಟು ಅದ್ಭುತವಾಗಿ ಕೊಡ್ತಾ ಹೋಗಿದ್ದಾರೆ. ಸ್ಟೇಜ್ ಬೈ ಸ್ಟೇಜ್, ಸ್ಟೆಪ್ ಬೈ ಸ್ಟೆಪ್, ಒಂದು ಪಾಠ ಆದಮೇಲೆ ಒಂದು ಪಾಠವನ್ನು ನಮಗೆ ಹೇಳ್ಕೊಡ್ತಾ ಹೋಗಿದ್ದಾರೆ. ಆ ಜನನ ಮರಣ ಅಂದರೆ ಏನು ಅನ್ನೋದನ್ನು ಹೇಳ್ಕೊಟ್ಟ ಮೇಲೆ ಬುದ್ಧತ್ವ ಅಂದರೆ ಏನು ಅಂತಂದು ಹೇಳ್ಕೊಡ್ತಾ ಬಂದರು. ಒಬ್ಬ ಬೋಧಿಸತ್ವ ಹೆಂಗಿರ್ತಾನೆ, ಒಬ್ಬ ಯೋಗಿ ಹೇಗಿರ್ತಾನೆ, ಒಬ್ಬ ಮಹಾತ್ಮ ಹೇಗಿರ್ತಾನೆ, ಅವನ ಗುಣಗಳು ಏನು, ಅದನ್ನು ನೀನು ಹೆಂಗೆ ಪಾಲಿಸಬೇಕು, ಅದರ ಅನುಭವಗಳೇನು ಅನ್ನೋದನ್ನು ನಿಧಾನವಾಗಿ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಬರ್ತಾಯಿದ್ರು. ಇದು ಒಂದು ದಿನದ ಪ್ರಕ್ರಿಯೆ ಅಲ್ಲ, ಆತ ಎಷ್ಟು ಸಾಧನೆ ಮಾಡಿರಬಹುದು ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಬೇಕು ಅಂತಂದರೆ.
ಅಲ್ಲಿಗೆ ಬಂದ ನಂತರ ಆ ಬುದ್ಧತ್ವ, ಆ ಬೋಧಿಸತ್ವದ ಗುಣ ಅವನ್ನೆಲ್ಲ ತಿಳ್ಕೊಳ್ತಾ ಬಂದ ಮೇಲೆ ನಂತರ ಏನು ಮಾಡ್ತಾ ಬಂದರು, ನಿರ್ವಾಣ ಅಂದರೆ ಏನು ಅಂತ ಹೇಳಿ ಹೇಳ್ಕೊಡ್ತಾ ಬಂದರು. ಬ್ರಹ್ಮಾನಂದ ಅಂದರೆ ಏನು, ಪರಮಾನಂದ ಅಂದರೆ ಏನು, ವಿಷಯ, ಇದನ್ನು ನಾವು ಕ್ಲಾಸಸಲ್ಲಿ ಕೇಳಿದ್ದೀವಿ. ಪತ್ರಿ ಸರ್ ಕ್ಲಾಸ್ ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ. ಆನಂದ ಅಂದರೆ ಏನು ಅನ್ನೋದನ್ನು ತುಂಬ ಅದ್ಭುತವಾಗಿ ವಿವರಣೆ ಕೊಟ್ಟಿದ್ದಾರೆ ಸರ್. ಅಲ್ಲಿ ನಾವು ನೋಡ್ಕೊಳ್ತಾ ಹೋದ್ವಿ. ಇಲ್ಲಿ ಸ್ಟಾರ್ಟಿಂಗ್ ಎಲ್ಲಿಂದ, ನಾನು ಒಂದು ಮಗುವಿನ ಸ್ಥಿತಿಗೆ ಬರೋ ತನಕ ನನಗೆ ಸತ್ಯದ ಅರಿವು ಆಗೋದಿಲ್ಲ. ಆ ಸತ್ಯದ ಅರಿವಾದ ಮೇಲೆ ಏನಾಗುತ್ತೆ, ನಾನು ಹೆಂಗೆ ಹುಟ್ಟಿದೆ, ನಾನು ಹೆಂಗೆ ಸಾಯ್ತಾ ಇದ್ದೀನಿ, ಈ ಜನನ ಮರಣ ಚಕ್ರ ಅಂದರೆ ಏನು, ಇದನ್ನು ಅರ್ಥ ಮಾಡ್ಕೊಳ್ತಾ ಹೋಗ್ತೀವಿ. ಇದನ್ನು ಅರ್ಥ ಮಾಡ್ಕೊಂಡ್ಮೇಲೆ ಅದನ್ನು ಹೆಂಗೆ ನಾನು ಸ್ವೀಕಾರ ಮಾಡಬೇಕು, ನನ್ನ ಶರೀರನ ಹೆಂಗೆ ಸ್ವೀಕಾರ ಮಾಡಬೇಕು, ನನ್ನ ಮನಸ್ಸನ್ನು ಹೆಂಗೆ ಸ್ವೀಕಾರ ಮಾಡಬೇಕು, ಬುದ್ಧಿಯನ್ನು ಹೆಂಗೆ ಸ್ವೀಕಾರ ಮಾಡಬೇಕು, ಇದನ್ನು ಅರ್ಥ ಮಾಡ್ಕೊಳ್ತಾ ಹೋದ್ವಿ. ಇದನ್ನು ಅರ್ಥ ಮಾಡಿಕೊಂಡ ನಂತರ ನಿರ್ವಾಣ ಅಂದರೆ ಏನು ಅನ್ನೋಂಥದ್ದನ್ನು ಪತ್ರಿ ಸರ್ ಅರ್ಥ ಮಾಡಿಸ್ತಾ ಹೋದರು. ಹೀಗೆ ಸ್ಟೆಪ್ ಬೈ ಸ್ಟೆಪ್ಪು ಪತ್ರಿ ಸರ್ ಕೊಟ್ಟಿರೋವಂಥ ಕ್ಲಾಸಸ್ ಏನಿದೆ ಅದ್ಭುತವಾಗಿರೋವಂಥದ್ದು. ಇದೇ ರೀತಿಯಲ್ಲೇ ಒಂದು ಎನ್ಲೈಟ್ಮೆಂಟ್ ಅನ್ನೋಂಥದ್ದು ನಾವು ಏನು ಅಂತಿದ್ದೀವಲ್ಲ, ಇದು ಕೂಡ ಇದೇ ಹಂತಗಳಲ್ಲಿ ಸಿಗ್ತಾ ಹೋಗುತ್ತೆ. ಎನ್ಲೈಟ್ಮೆಂಟ್ ಅಂದರೆ ನನಗೆ ಒಂದು ಅನುಭೂತಿ ಆಯಿತು, ನಾನು ಆತ್ಮಾನುಭೂತಿಯನ್ನು ಹೊಂದಿದೆ, ಎನ್ಲೈಟ್ಮೆಂಟ್ ಅಷ್ಟೇ ಅಲ್ಲ. ಆ ಆತ್ಮಾನುಭೂತಿಯ ನಂತರ ಇನ್ನೂ ಇದೆ. ನಾನು ಆತ್ಮ ಆದರೆ ಸಾಕಾಗೋದಿಲ್ಲ, ನನ್ನ ಪಕ್ಕದಲ್ಲಿರೋಂಥ ಆತ್ಮರ ಬಗ್ಗೆ ಕೂಡ ನಾನು ತಿಳ್ಕೊಳ್ತೀನಿ ಅನ್ನೋವಂಥ ಸ್ಥಿತಿಗೆ ಬಂದಾಗ ಅದು ಇನ್ನೂ ಒಂಥರ ಆನಂದವನ್ನು ಕೊಡ್ತಾ ಹೋಗುತ್ತೆ. ಅದು ಮತ್ತೆ ಮುಂದಿನ ಆನಂದವನ್ನು ಕೊಡ್ತಾ ಹೋಗುತ್ತೆ. ಏನಂತಂದರೆ, ಇಡೀ ಸಮಸ್ತ ಸೃಷ್ಟಿಯು ನಾನೇ, ಇಲ್ಲಿ ಬೇರೆ ಅನ್ನೋಂಥದ್ದು ಏನೂ ಇಲ್ಲ, ಎಲ್ಲವೂ ಸಮಸ್ತ ಸೃಷ್ಟಿಯು ನನ್ನ ಮನಸ್ಸಿನ ಒಂದು ಪ್ರಕ್ರಿಯೆ ಮುಖಾಂತರ ನಡೀತಾ ಇರೋವಂಥದ್ದು. ಪ್ರತಿ ಸೃಷ್ಟಿಗೆ ಮೂಲ ನನ್ನ ಮನಸ್ಸೇ. ಈ ಮನಸ್ಸಿನಿಂದನೇ ಎಲ್ಲವೂ ಸೃಷ್ಟಿಯಾಗ್ತಾ ಇದೆ. ಎಲ್ಲವೂ ವೈಬ್ರೇಷನ್ ಅಷ್ಟೇ, ಒಂದು ಎನರ್ಜಿ ಅಷ್ಟೇ. ಸೃಷ್ಟಿಯ ಮೂಲ ಅನ್ನೋವಂಥದ್ದು ಜಸ್ಟ್ ಒಂದು ಎನರ್ಜಿ, ಒಂದು ವೈಬ್ರೇಷನ್ ಅಷ್ಟೇ. ಅದನ್ನೇ ಪುರುಷ ತತ್ವ, ಸ್ತ್ರೀ ತತ್ವ ಅಂತ ಹೇಳ್ತೀವಿ. ಹೆಂಗ್ ವಿಶ್ಲೇಷಣೆ ಮಾಡ್ಬೇಕು, ಇನ್ನೂ ಅರ್ಥ ಮಾಡ್ಕೊಳ್ಬೇಕು ಅಂತ ಅನಿಸ್ತಾ ಇದೆ. ಯಾಕಂದ್ರೆ ನೋಡಿದ್ರೆ ಆತ್ಮೀಯರೇ, ಒಂದು ನಾವು ಗಮನಿಸಲೇಬೇಕಾಗಿರ್ತಕ್ಕಂಥ ಅಂಶ ಅಂತ ಹೇಳಿದ್ರೆ, ಮುಂಚೆ ಎಲ್ಲ ನಮಗೆ ಇವಾಗ ಹೆಂಗೆ ಅಂಗೈಯಲ್ಲೇ ಅರಮನೆ ಅಂತ ಹೇಳ್ತೀವಿ, ಇನ್ಸ್ಟೆಂಟ್ ಆಗಿ ನಮಗೆ ಒಂದು ಯೂಟ್ಯೂಬ್ ತೆಗೆದ್ರೆ ಎಲ್ಲ ಸಿಗ್ತಾ ಇದೆ, ಜ್ಞಾನ ಪತ್ರಿಜಿಯವ್ರ ವಿಡಿಯೋಗಳೆಲ್ಲ. ಆದ್ರೆ ಮೇಡಮ್ ಅವ್ರಿಗೆ ಧ್ಯಾನ ಪರಿಚಯ ಆಗಿರೋ ಸಮಯದಲ್ಲಿ ಅವ್ರ ಹಿಂದೆ ಅವ್ರ ಜೊತೆ ಇನ್ನೂ ಹಳಬರಿರ್ತಕ್ಕಂಥವ್ರು ಧ್ಯಾನಿಗಳು, ಮಾಸ್ಟರ್ಗಳಿದ್ದವರು ಪತ್ರಿಜಿಯವ್ರಿಗೋಸ್ಕರ ಕಾಯ್ತಾ ಇದ್ರು. ಅವ್ರು ಯಾವಾಗ ಬರ್ತಾರೆ, ಯಾವಾಗ ಜ್ಞಾನ ನೀಡ್ತಾರೆ ಅಂದ್ರೆ, ಆ ಒಂದು ಭೌತಿಕವಾಗಿ ಅವ್ರ ಜೊತೆ ಕುತ್ಕೊಂಡು ತಿಳ್ಕೊಳ್ತಕ್ಕಂಥ ಜ್ಞಾನ ಏನಿದೆ ಅದು ಅವ್ರ ಮನಸ್ಸಿನಾಳಕ್ಕೆ ಅವಾಗ್ಲೇ ಹೋಗ್ತಾ ಇತ್ತು. ಯಾಕಂದ್ರೆ ಮತ್ತೆ ಏನಾದ್ರು ಪ್ರಶ್ನೆ ಬಂತು ಅಂದ್ರೆ ಮತ್ತೆ ಪತ್ರಿಜಿಯವ್ರು ಬರ್ತಂಗೆ ಕಾಯ್ದು, ಅವಾಗ ಅಷ್ಟು ಸಮಯದಲ್ಲಿ ಅವ್ರನ್ನವ್ರು ಅರ್ಥ ಮಾಡ್ಕೊಳ್ತಾ ಇದ್ರು, ಅದ್ರ ಬಗ್ಗೆ ಅವರು ಸಾಧನೆ ಮಾಡ್ತಾ ಇದ್ರು. ಓ ಸರ್ ಏನಕ್ಕೆ ಹೇಳಿದ್ದಾರೆ, ಪತ್ರಿಜಿಯವ್ರು ಸುಲಭ ಉತ್ತರ ಕೊಡ್ತಾ ಇರ್ಲಿಲ್ಲ ಅಂತ ಕೂಡ ಸಹ ನಾನು ಕೇಳಿದ್ದೀನಿ. ಪುಸ್ತಕಗಳನ್ನು ಓದ್ರಿ ಅಂತ ಹೇಳ್ತಾ ಇದ್ರು ಅಂತಾನು ನಾನು ಕೇಳಿದ್ದೀನಿ. ಅಂದ್ರೆ ಆ ಒಂದು ನಿಟ್ಟಿನಲ್ಲಿ ಅವ್ರು ಬೆಳೆದು ಬಂದ ಪಯಣ ಹಂಗಿರೋದಕ್ಕೆ ಈ ತರ ಕುತ್ಕೊಂಡು ನಮ್ಗೆ ಹೇಳಕ್ ಸಾಧ್ಯ ಅನ್ನೋದು, ನಮಗೇನು ಎಲ್ಲ ರೆಡಿ ಇದೆ. ಇವಾಗ ತಗೊಳ್ಳೋದು, ಬಿಸಿಲಲ್ಲಿ ಹಾಕೊಳ್ಳೋದು, ತಿನ್ನೋದು, ಯೂಟ್ಯೂಬ್ ಓಪನ್ ಮಾಡ್ಕೊಳ್ಳೋದು, ಕೇಳ್ಕೊಳ್ಳೋದು, ಈ ತರ ಒಂದು ಪರಿಸ್ಥಿತಿಲಿ ನಾವಿದ್ದೀವಿ. ಅಂದ್ರೆ ಪತ್ರಿಜಿಯವರು ಸಾಧನೆ ಮಾಡಿ, ಅವರು ಪ್ರಾಯೋಗಿಕವಾಗಿ ಪ್ರಯೋಗ ಮಾಡಿ ಜ್ಞಾನವನ್ನ ಎಲ್ರಿಗೂ ಹಂಚ್ತಾ ಇದ್ರು. ಅದನ್ನ ಇವರು ಉಣ್ತಾ ಇದ್ರು. ಆ ಸ್ವಾದ ಏನಿದೆಯಲ್ಲ, ಆ ಪ್ರಯೋಗಶೀಲತೆಯ ಸ್ವಾದ ಏನಿದೆ, ಭೌತಿಕವಾಗಿ ತೆಗೆದುಕೊಂಡಾಗ ಇವರಲ್ಲಿ ಕಣದಲ್ಲೂ ಓದು ಅವರನ್ನ ಅನುಭವಿಸ್ತಾ ಇದ್ದಾರೆ. ನನಗೆ ಎಷ್ಟು ಖುಷಿ ಆಗ್ತಿದೆ ಮೇಡಮ್ ಇವತ್ತು ನಿಜವಾಗ್ಲೂ. ನಿಮ್ಮ ಸೀನಿಯರ್ ಮಾಸ್ಟರ್ಗಳು ಅಂತ ನಾವು ಹೇಳ್ತೀವಿ, ಯಾರು ಸೀನಿಯರ್ ಜೂನಿಯರ್ ಅಲ್ಲ ಅಂತ ಹೇಳ್ತಾರೆ. ಆದ್ರೆ ಈ ಒಂದು ಜ್ಞಾನ ತಿಳ್ಕೊಳ್ಬೇಕಂದ್ರೆ ಪತ್ರಿಜಿಯವ್ರ ಜೊತೆಗೆ ನಾವಿಲ್ಲ, ಆದ್ರೆ ನಿಮ್ಮಂತರ ಜೊತೆ ನಾವಿದ್ದೀವಿ ಅಂತ ನಾನು ಹೇಳಕ್ ಖುಷಿ ಪಡ್ತೀನಿ. ಅವಾಗಲೇ ಸಮುದ್ರದ ಉದಾಹರಣೆ ಕೊಡ್ರಿ, ನದಿ ಸಮುದ್ರಕ್ಕೆ ಸೇರ್ತು, ಸಾಗರಕ್ಕೆ ಸೇರ್ತು ಅಂತಂದೇಳಿ, ಎಷ್ಟು ಆ ಒಂದು ಕ್ಷಣದಲ್ಲಿ ನಾನು ಒಂದೇ ಒಂದು ಅಣು ಆಗಿ ಅವ್ರ ಜೊತೆಗೆ ಇದೀವಲ್ಲ ಅಂತ ನನಗೆ ಖುಷಿ ಆಗ್ತಾ ಇದೆ. ಯಾಕಂದ್ರೆ ಅಷ್ಟೊಂದು ಹೆಮ್ಮರವಾಗಿ ಅವ್ರು ಬೆಳೀತಾ ಇದ್ದಾರೆ. ಪತ್ರಿಜಿಯವರು ಪ್ರತಿಯೊಬ್ಬರನ್ನು ಹೆಮ್ಮರವಾಗಿ ಬೆಳೆಸಿದ್ದಾರೆ. ಆ ಜ್ಞಾನ ಕೊಟ್ಟು ಒಂದು ರೆಂಬೆ ಕೊಂಬೆಗಳಿಗೂ ಕಾಂಡಗಳಿಗೂ ಒಂದೊಂದು ಬರ್ತಕ್ಕಂಥ ಎಲ್ಲದಕ್ಕೂ ಜ್ಞಾನವನ್ನು ನೀಡಿದ್ದಾರೆ. ಆ ಜ್ಞಾನನೇ ಇವತ್ತು ಧರ್ಮ. ಯಾವ ಧರ್ಮ ಅಂದ್ರೆ ಏನು, ಧರ್ಮದಲ್ಲಿ ಏನಿರ್ತಕ್ಕಂಥ ಅಂಶಗಳೇನು, ಎಷ್ಟು ಧರ್ಮಗಳಿದ್ದಾವೆ, ಸನಾತನ ಧರ್ಮ ಅಂದ್ರೆ ಏನು, ಬರೀ ಧರ್ಮ ಅಂತ ಬಂದಾಗ ಒಂದೇ ಧರ್ಮ ಅಂತಲ್ಲ, ಬರೀ ಪಾಲಿಸೋದಷ್ಟೇ ಧರ್ಮ ಅಲ್ಲ, ಇವೆಲ್ಲವನ್ನೂ ನೋಡ್ಕೊಂಡು ಬಂದಾಗನೇ ಪರಿಪೂರ್ಣವಾಗಿ ಧರ್ಮ ಅಂದ್ರೆ ಏನು, ನಾವೇನ್ ಪಾಲಿಸ್ಬೇಕು, 4 ಧರ್ಮಗಳು. ಆದ್ರೆ ಆ ಸಾಮಾಜಿಕ ಧರ್ಮಗಳು ಬೇರೆ ಇದೆ, ಅವು ಹಲವಾರಿದ್ದಾವೆ. ಆದರೆ ನಮಗೆ
ಮನುಷ್ಯನಿಗೆ ಜೀವಿಸ್ತಕ್ಕಂಥ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥ 4 ಬಹಳ ಮುಖ್ಯ ಧರ್ಮಗಳು ಅಂತ ಹೇಳಿದ್ರೆ ಶಾರೀರಿಕ ಧರ್ಮ, ಕೌಟುಂಬಿಕ ಧರ್ಮ, ವ್ಯಾವಹಾರಿಕ ಅಥವಾ ಸಾಮಾಜಿಕ ಧರ್ಮ, ಆತ್ಮಿಕ ಧರ್ಮ. ಆತ್ಮಿಕ ಧರ್ಮ ಅಂತ ಬಂದಾಗ ನಾನು ಸ್ಪೀಚ್ಲೆಸ್ ಆಗ್ಬಿಟ್ಟೆ ಮೇಡಮ್ ಹೇಳ್ತಕ್ಕಂಥ ವಿಚಾರಗಳಿಗೆ. ನನಗೆ ಇನ್ನೂ ಅವರಿಂದ ಇನ್ನೊಂದಷ್ಟು ವಿಚಾರ ತಿಳ್ಕೊಳ್ಬೇಕು ಅಂತ ಅನ್ನಿಸ್ತಾ ಇದೆ ಮೇಡಮ್. ಇನ್ನೊಂದಿಷ್ಟು ಆತ್ಮಿಕ ಧರ್ಮದ ಬಗ್ಗೆ ಕೆಲವೊಂದು ಮುಖ್ಯವಾದ ಅಂಶಗಳನ್ನ ತಿಳಿಸ್ಕೊಡಿ ಮೇಡಮ್. ನನಗೆ ಬೇಕೇ ಬೇಕು ನಮಗೆ ಈ ಅಂಶಗಳೆಲ್ಲ. ಕೊಟ್ಟಿರ್ತಕ್ಕಂಥ ಜ್ಞಾನ ಹಂಗಿದೆ. ನೀವು ಹೇಳಿದ್ರಿ ಅವರು ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ತಗೊಂಡೋಗ್ತಾ ಬಂದ್ರು, ಕೊನೆಗೆ ನಿರ್ವಾಣ ಬಗ್ಗೆ ಹೇಳಿದ್ರು ಅಂತ ಹೇಳಿದ್ರಿ. ಹಾಗೆ ನಾವೇನ್ ಮಾಡ್ತೀವಿ, ಈಗ ಬಂದಿದ್ದೀನಿ ಸೀದಾ ನಿರ್ವಾಣಕ್ಕೆ ನಾವು ಹೋಗ್ಬಿಡ್ತೀವಿ. ಏನ್ ನಿರ್ವಾಣ ಅಂದ್ರೆ ಏನು ಅಂತೇಳಿ. ಆದ್ರೆ ಫಸ್ಟ್ ಈ ಒಂದು ಮೆಟ್ಟಿಲು ಹತ್ತಿದ್ದೀನಿ, ಈ ಮೆಟ್ಟಿಲಿನ ಒಂದು ರೂಪುರೇಷೆ ಏನು, ಅದರ ಅರ್ಥ ಏನು ತಿಳ್ಕೊಳಕ್ ಇಷ್ಟಪಡೋದಿಲ್ಲ. ಹತ್ಕೊಂಡು ಸುಮ್ಮನೆ ಹೋಗ್ಬೇಕು, ಕೊನೆಗೆ ಅಂತ ತಲುಪಬೇಕು ಅಂತ ಹೋಗ್ತೀವಿ. ಅದು ಬೇಡ. ಈಗ ನಾವು ಮೇಡಮ್ ಇಂದ ಈ ಇನ್ನೊಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ. ಈ ಒಂದು ಆತ್ಮಿಕ ಧರ್ಮ ಅಂತ ಬಂದಾಗ ನಾವು ಹೇಳಿದ್ವಿ ಆತ್ಮ ಅವಿನಾಶಿ ಎಲ್ಲ ಅಂತ ಬಂದಾಗ, ಈ ಅವಿನಾಶಿ ಅಂತಕ್ಕಂಥ ಪದ, ಅವಿನಾಶಿ ಅಂದ್ರೆ ನಾಶ ಆಗದೆ ಇರ್ತಕ್ಕಂಥದ್ದು. ಅದಕ್ಕೆ ರೂಪ ಇಲ್ಲ, ಮತ್ತೆ ಬಣ್ಣ ಇಲ್ಲ, ವಾಸನೆ ಇಲ್ಲ, ಆಕಾರ ಏನೂ ಇಲ್ಲ. ಅದಕ್ಕೆ ಶರೀರಕ್ಕೆ ಬೇಕಾಗಿದೆ ಆತ್ಮ, ಆತ್ಮಕ್ಕೆ ಶರೀರಕ್ಕೆ ಬೇಕಾಗಿದೆ. ಎರಡಕ್ಕೂ ಸೈಮಲ್ಟೇನಿಯಸ್ ಆಗಿ ಜೊತೆಗಿರುತ್ತೆ ಅಂತ ಹೇಳಿದ್ವಿ. ಈ ಒಂದು ಆತ್ಮ ಧರ್ಮ ಬಂದಾಗ ಆತ್ಮ ತನ್ನ ಈ ಒಂದು ಧರ್ಮವನ್ನ ಶರೀರ ಜೊತೆ ಇದ್ಕೊಂಡು ಯಾವ ತರ ಧರ್ಮವನ್ನ ತನ್ನಿಂದ ತಾನೇ ಪ್ರಯತ್ನ ಪಡುತ್ತೆ ಮೇಡಮ್. ಪ್ರಯತ್ನ ಪಡುತ್ತೆ ಅಂದ್ರೆ ಧರ್ಮವನ್ನು ಹೆಂಗೆ ಪಾಲಿಸುತ್ತೆ. ಯಾವಾಗ ನಾವು ಶರೀರನೂ ಹೌದು, ಮನಸ್ಸು ಹೌದು, ಬುದ್ಧಿನೂ ಹೌದು, ಚಿತ್ತನೂ ಹೌದು, ಅಹಂಕಾರನೂ ಹೌದು ಅಂತ ಒಪ್ಪುಕೊಳ್ತೀವೋ ಆಗ ಆತ್ಮದ ಧರ್ಮ ಪರಿಪೂರ್ಣ ಆಗ್ತಾ ಹೋಗುತ್ತೆ. ಅದನ್ನು ಒಪ್ಪುಕೊಳ್ಳೋವರೆಗೂ ಅದು ಅಪೂರ್ಣನೇ. ಆಯಿತಾ? ಯಾವಾಗ ಅದನ್ನು ಸಂಪೂರ್ಣವಾಗಿ ಒಪ್ಪುಕೊಳ್ತೀವೋ ಆತ್ಮ ಎದ್ದು ನಿಲ್ಲುತ್ತೆ. ಆತ್ಮ ಎದ್ದು ನಿಂತಾಗ ಏನಾಗುತ್ತೆ, ಈ 5 ಏನಿದೆ ಆತ್ಮದ ಕೆಳಗಡೆ ಕೆಲಸ ಮಾಡೋದಕ್ಕೆ ಪ್ರಾರಂಭ ಆಗುತ್ತೆ. ನಮ್ಮ ಪ್ರತಿಯೊಂದು ವಿಚಾರಧಾರೆ ಇರಬಹುದು, ಪ್ರತಿಯೊಂದು ಕರ್ತವ್ಯ ಆಗಿರಬಹುದು, ಪ್ರತಿಯೊಂದು ಯೋಚನೆಗಳಾಗಿರ್ಬೋದು, ಪ್ರತಿಯೊಂದು ತಿನ್ನೋದು, ನೋಡೋದು, ಪ್ರತಿಯೊಂದನ್ನು ಕೂಡ ನಾನು ಆತ್ಮದಿಂದ ಮಾಡ್ತಾ ಇದ್ದೀನಿ ಅನ್ನೋವಂಥ ಅವಗಾಹನೆ ಪ್ರಾರಂಭ ಆಗ್ತಾ ಹೋಗುತ್ತೆ. ನಾವು ಬಾಯಲ್ಲಿ ಹೇಳ್ಕೊಳ್ಳೋದು ಬೇರೆ, ಅನುಭವಿಸೋದು ಬೇರೆ. ಅದನ್ನು ಅನುಭವಿಸಿದಾಗ ಅದ್ಭುತವಾಗಿರುತ್ತದು. ಅದನ್ನು ತುಂಬ ಅರ್ಥ ಮಾಡ್ಕೊಳ್ಬೇಕು ನಾವಿಲ್ಲಿ. ನಾನು ಇಲ್ಲಿ ಸುಮ್ಮನೆ ನೋಡ್ತಾ ಇದ್ದೀನಾ ಅಥವಾ ಒಳಗಿನಿಂದ ಅದನ್ನು ಅನುಭವಿಸ್ತಿದ್ದೀನಾ, ಈ ಪ್ರಶ್ನೆಯನ್ನು ಪ್ರತಿ ಕ್ಷಣ ನಾವು ಹಾಕ್ಕೊಳ್ತಾ ಇರಬೇಕು. ನಾನು ಆತ್ಮದಿಂದ ಇದನ್ನು ಅನುಭವಿಸ್ತಾ ಇದ್ದೀನಾ ಇಲ್ವಾ? ಇದನ್ನು ಅನುಭವಿಸುವಾಗ ಏನಾಗುತ್ತೆ ಅಂದರೆ ನಮ್ಮಲ್ಲಿರೋ ದ್ವಂದ್ವತ್ವ ಅನ್ನೋದಿದೆಯಲ್ಲ, ಸುಖ, ದುಃಖ, ನೋವು, ನಲಿವು, ಇವೆಲ್ಲ ಏನೆಲ್ಲ ದ್ವಂದ್ವತ್ವ ಅಂತ ಹೇಳ್ಕೊಳ್ತಿದ್ವಲ್ಲ, ಇದೆಲ್ಲವೂ ಒಂದಾಗೋಗುತ್ತೆ. ಎಲ್ಲವನ್ನ ಈಸಿಯಾಗಿ ಸ್ವೀಕಾರ ಮಾಡೋದಕ್ಕೆ ಶುರು ಮಾಡ್ತೀವಿ. ಎಲ್ಲದನ್ನ ಸಮನಾಗಿ ನೋಡ್ತಾ ಇರ್ತೀವಿ. ಈ ದೇಹದಿಂದ ಹೇಗಿರ್ತೀವಿ ಅಂತಂದರೆ ಇಲ್ಲಿ ತುಂಬ ಇಂಪಾರ್ಟೆಂಟ್ ಅಂದರೆ ನಮ್ಮ ಒಳಗಡೆ ಎಲ್ಲದನ್ನ ಒಂದೇ ರೀತಿಯಲ್ಲಿ ಸ್ವೀಕಾರ ಮಾಡುವಂಥ ಮನೋಭಾವ ಬೆಳೆದಿರುತ್ತೆ. ಆದರೆ ಹೊರಗಡೆ ಬೇರೆದೇ ರೀತಿಯಲ್ಲಿ ನಾವು ವರ್ತಿಸ್ಬೇಕು. ಆಚರಣೆ ನಾವು ತುಂಬ ಇಂಪಾರ್ಟೆಂಟ್ ಅಲ್ಲಿ. ನನಗೆ ಒಳಗಡೆ ಸಂತೋಷ ಇದೆ ಅಂತಂದ್ಬಿಟ್ಟು ಯಾರೋ ಒಬ್ಬ ವ್ಯಕ್ತಿ ಶರೀರ ಬಿಟ್ಟಿದ್ದಾನೆ ಅಂತಂದ್ಬಿಟ್ಟು ನಾನು ಖುಷಿಯಾಗಿದ್ದೀನಿ, ನನಗದಕ್ಕೆ ಸಂಬಂಧ ಇಲ್ಲ ಅಂತಂದ್ಬಿಟ್ಟು ನಾನು ಇದ್ರೆ ಸರಿ ಹೋಗುತ್ತಾ? ಮನೆ ಮಂದಿ ಎಲ್ಲ ಯಾವುದೋ ಒಂದು ದುಃಖದಲ್ಲಿ ಮುಳುಗಿರುವಾಗ ನನಗೇನು ಅದ್ರ ಬಗ್ಗೆ ಬಾಧೆ ಇಲ್ಲಪ್ಪ ಅಂತ ನಾನು ನಗ್ನಗ್ತಾ ಓಡಾಡ್ಕೊಂಡಿದ್ರೆ ಅದು ಸರಿನಾ? ಇಲ್ಲಿ ಆತ್ಮಧರ್ಮ ಅನ್ನೋಂಥದ್ದು ಇಲ್ಲಿ ನಾವು ಸರಿಯಾಗಿ ಪಾಲಿಸ್ಬೇಕಾಗತ್ತೆ. ಎರಡನ್ನ ಬ್ಯಾಲೆನ್ಸ್ ಮಾಡಬೇಕು. ಅದಕ್ಕೆ ಪತ್ರಿ ಸರ್ ಏನು ಹೇಳ್ಕೊಟ್ಟಿದ್ದಾರೆ, ಎರಡನ್ನ ಬುದ್ಧತ್ವ ಬಂದಿದೆ, ನಿರ್ವಾಣವನ್ನು ಬಂದ ಮೇಲೆ ಏನಾಗುತ್ತೆ, ಸಹಜ ಮಾರ್ಗ, ಮಧ್ಯಮ ಮಾರ್ಗದಲ್ಲಿ ಹೋಗು ಅಂತ ಹೇಳ್ತಾರೆ. ಅಂದರೆ ಎರಡನ್ನ ಬ್ಯಾಲೆನ್ಸ್ ಮಾಡೋದನ್ನು ನಾವು ಕಲಿಬೇಕು. ಹಾಗಂತ ಹೇಳಿ ನನಗೆ ಯಾವಾಗಲೂ ನೋವು ಅಂತ ಕೂತ್ಕೊಂಡ್ರೆ ಆತ್ಮಿಕ ಧರ್ಮ ನಾನು ಪಾಲನೆ ಮಾಡಲಿಲ್ಲ ಅನ್ನಂಗಾಗತ್ತೆ. ಆದರೆ ಇಲ್ಲಿ ಪರಿಸ್ಥಿತಿ ನಾನು ಯಾವುದೋ ರೀತಿಯಲ್ಲಿ ನಾನು ರಿಯಾಕ್ಟ್ ಮಾಡಬೇಕಾಗಿರುತ್ತೆ, ನನಗೆಲ್ಲ ಗೊತ್ತು ಅಂತ ರಿಯಾಕ್ಟ್ ಮಾಡಿದ್ರೆ ಇಲ್ಲಿ ಬ್ಯಾಲೆನ್ಸ್ ಆಗಲ್ಲ. ಎರಡನ್ನ ಬ್ಯಾಲೆನ್ಸ್ ಮಾಡಿಕೊಂಡು ಮಧ್ಯಮ ಮಾರ್ಗದಲ್ಲಿ ನಾವು ನಡಿಬೇಕಾಗತ್ತೆ. ಯಾವ ಕ್ಷಣದಲ್ಲಿ ಯಾವ ರೀತಿ ವರ್ತಿಸಬೇಕು, ಯಾವ ರೀತಿ ನನ್ನ ನಡವಳಿಕೆ ಇರಬೇಕು, ಯಾವ ರೀತಿ ನನ್ನನ್ನು ಜನ ನೋಡ್ತಾರೆ, ಅದು ನಮಗೆ ತುಂಬ ಅವಗಾಹನೆ ಬೇಕು. ಇದನ್ನೇ ಪತ್ರಿ ಸರ್ ಕಾಮನ್ ಸೆನ್ಸ್ ಅನ್ನೋರು ತುಂಬ ಇಂಪಾರ್ಟೆನ್ಸ್ ಕೊಡೋರು ಸರ್. ಕಾಮನ್ ಸೆನ್ಸಿಗೆ ಕಾಮನ್ ಸೆನ್ಸ್ ಇರಬೇಕು ಯಾವಾಗಲೂ. ನೀನು ಧ್ಯಾನಿ ಆಗದಿದ್ರೂ ಪರವಾಗಿಲ್ಲ, ಕಾಮನ್ ಸೆನ್ಸ್ ಇರಬೇಕು ಅಂತ ಹೇಳೋರು. ಇದನ್ನೇ ಮಧ್ಯಮ ಮಾರ್ಗ ಅನ್ನೋವಂಥದ್ದು. ನಾವು ಎಲ್ಲ ಧರ್ಮಗಳನ್ನು ಪಾಲಿಸ್ತಾ ಆತ್ಮಿಕ ಧರ್ಮ, ಈ ಮೂರೂ ಧರ್ಮ ಒಂದು ಮೆಟ್ಲಾದರೆ ಆತ್ಮಿಕ ಧರ್ಮ ಅನ್ನೋವಂಥದ್ದು ದೊಡ್ಡ ಮೆಟ್ಲು. ಈ ಮೂರನ್ನೂ ಪಾಲಿಸ್ಬೇಕು, ಈ ದೊಡ್ಡ ಮೆಟ್ಲನ್ನು ಹತ್ತಬೇಕು. ಯಾಕೆಂದರೆ ಇದು ಕಷ್ಟದ ಮೆಟ್ಲಿದು.
ಆದರೂ ಹತ್ತಲೇಬೇಕು ನಾವು. ಹತ್ತಿದ್ದೀನಿ ಅಂತಂದ್ಬಿಟ್ಟು ಸುಮ್ಮನಾಗಕ್ಕಾಗಲ್ಲ. ಇವಾಗ ನೀವು ಚಪ್ರ ಹೇಳಿದ್ರಿ, 4 ಸಮನಾಗಿ ಇದ್ರೆ ಮಾತ್ರನೇ ಚಪ್ರ ಕರೆಕ್ಟಾಗಿ ನಿಲ್ಲಂಥದ್ದು. ಆತ್ಮಿಕ ಧರ್ಮ ಅನ್ನೋಂಥದ್ದು ಹೆಂಗಿದ್ರು ಮೇಲಾಗಿದೆಯಲ್ಲ, ಇವು 3 ಬೇಡ ಅಲ್ಲ, ಆಗೋದಿಲ್ಲ. ಅದು ನಿಲ್ಲೋದಕ್ಕೆ ಸಾಧ್ಯನೇ ಇಲ್ಲ. ಅದು ಸಮಾನಾಂತರವಾಗಿರಬೇಕು. ಅದು ಸಮಾನಾಂತರವಾಗಿರಬೇಕು ಅಂದರೆ ನಾವು ಮಧ್ಯಮ ಮಾರ್ಗವನ್ನು ಅನುಸರಿಸ್ಬೇಕು. ಎರಡನ್ನೂ ಬ್ಯಾಲೆನ್ಸ್ ಮಾಡೋದನ್ನು ಕಲಿಬೇಕು. ಅದು ಸರಿಯಾದ ಆತ್ಮಿಕ ಮಾರ್ಗ, ಆತ್ಮಿಕ ಧರ್ಮ ಅನ್ನಿಸ್ಕೊಳ್ಳುತ್ತೆ. ನಿಜವಾಗ್ಲೂ ಹೆಂಗೆ ನೋಡಿದ್ರ ಅಂದ್ರೆ ಬ್ಯಾಲೆನ್ಸಿಂಗ್, ಸಮತೋಲನ ಅಂತಕ್ಕಂಥದ್ದು ಬಹಳ ಮುಖ್ಯ. ನಾವು ಅಕ್ಸೆಪ್ಟ್ ಮಾಡ್ಕೋತೀವಿ, ಸರೆಂಡರ್ನೆಸ್ ಮಾಡ್ತೀವಿ, ಆದ್ರೆ ಸಮತೋಲನ ಮಾಡಿಲ್ಲ ಅಂತಂದ್ರೆ ವೇಸ್ಟ್. ಅಂದ್ರೆ ಆತ್ಮಧರ್ಮ ಅಂತಕ್ಕಂಥದ್ದು ಎಷ್ಟು ಬಹಳ ಮುಖ್ಯ ಅನ್ನೋದು ಆ ಒಂದು ಸಾಧನೆ ಮೆಟ್ಟಿಲೆ, ಕೊನೆ ಮೆಟ್ಟಿಲು ಅಂತ ಹೇಳ್ಬೋದು. ಕೊನೆ ಮೆಟ್ಟಿಲು ಆಗಲ್ಲ, ನಾವು ಅಲ್ಲಿಂದ ಹೋದಾಗ ಇನ್ನೂ ಬೇರೆ ಇರುತ್ತೆ. ಆದ್ರೆ ಆ ಮೆಟ್ಟಿಲನ್ನ ಹತ್ತಕ್ಕೋಸ್ಕರ ಆದ್ರೂ ಈ 3 ಧರ್ಮಗಳನ್ನ ಪಾಲಿಸ್ಬೇಕು. ಈ 3 ಧರ್ಮಗಳನ್ನ ಪಾಲಿಸಿದಾಗ 4ನೇ ಮೆಟ್ಟಿಲು ಭದ್ರ ಬುನಾದಿಯಾಗಿ ಇರುತ್ತೆ. ಎಸ್ ಆತ್ಮೀಯರೇ, ನನಗೆ ನಾವು ಒಂದು ಕನ್ಕ್ಲೂಷನ್ ಬರಲೇಬೇಕು. ಯಾಕಂದ್ರೆ ನಾವು ಯಾವ್ದಕ್ಕಾದ್ರೂ ಒಂದು ಅಂತ್ಯ ಅಂತಲ್ಲ, ವಿರಾಮ ನೀಡಲೇಬೇಕು. ವಿರಾಮ ಅಂತ ಕೊಡೋಣ, ಯಾಕಂದ್ರೆ ವಿರಾಮ ಕೊಟ್ಟು ಮುಂದೆ ಇನ್ನಷ್ಟು ತಿಳ್ಕೊಳ್ಳೋಣ. ಈಗ ನಾವು ಹೇಳಿದ್ವಿ ಮೇಡಮ್, ನಾನು ಅವಾಗ ತಿಳಿಸಿದಂಗೆ ಧರ್ಮ, ಕರ್ಮ. ಕರ್ಮ ಅಂತ ಬಂದಾಗ ಬಹಳ ಅದು ಬೇರೆ ಮುಖ್ಯ ವಿಚಾರಗಳಾಗುತ್ತೆ. ಈ ಒಂದು ಧರ್ಮಗಳಲ್ಲಿ ಚಪ್ಪರದ 4 ಕಂಬಗಳು ಹೇಗೋ ಹಂಗೆ ಕೌಟುಂಬಿಕ ಧರ್ಮ, ಫಸ್ಟ್ ಶಾರೀರಿಕ ಧರ್ಮ, ಕೌಟುಂಬಿಕ ಧರ್ಮ, ಮತ್ತೆ ವ್ಯಾವಹಾರಿಕ ಧರ್ಮ, ಮತ್ತೆ ಇನ್ನೊಂದು ಆತ್ಮಿಕ ಧರ್ಮ. ಆತ್ಮಿಕ ಧರ್ಮ ಅಂತ ಬಂದಾಗ ಸಾಧನೆ ಬಹಳ ಮುಖ್ಯ. ಆ ಆತ್ಮ ಅಂತಕ್ಕಂಥದ್ದು ಎಷ್ಟು ಸಾಧನೆಗೆ, ಆ ಸಾಧನೆಗೆ ಹೋಗಿ ಅಂದ್ರೆ ಈ 3 ಸಾಧನೆಯನ್ನು ಮಾಡಿದಾಗ 4ನೇ ಮೆಟ್ಟಿಲು ಹತ್ತಕ್ಕೆ ಸಾಧ್ಯ ಅಂತ ಹೇಳಿದ್ರು ಮೇಡಮ್ ಅವರು. ನಿಜವಾಗ್ಲೂ ನಾವು ಆ ಒಂದು ಧರ್ಮ ಪರಿಪಾಲನೆಯನ್ನು ಮಾಡಲೇಬೇಕು. ಪ್ರತಿಯೊಂದು ಧರ್ಮಗಳನ್ನು ಪರಿಪಾಲನೆ ಮಾಡ್ಕೊಂಡು ಬಂದಾಗಲೇ ಆತ್ಮಿಕವಾಗಿ ನಾವು ಒಂದು ಹೇಳಿದ್ದು ಶಾಂತಿ, ಧ್ಯಾನಕ್ಕೆ ಬಂದಾಗ ನಮ್ಗೆ ಹೆಂಗೆ ಸಂತೋಷ ಸಿಗುತ್ತೆ ಅಂತ ಹೇಳ್ತೀವಲ್ಲ, ನಾವು ಆತ್ಮರೂಪವಾಗಿ ಎಲ್ಲವನ್ನು ನೋಡಿದಾಗ, ಆತ್ಮಿಕವಾಗಿ ಹೋದಾಗ ನಮ್ಮಲ್ಲಿ ಎಲ್ಲವನ್ನು ಪಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಅಂದಾಗ ಮೇಡಮ್ ಕೂಡ ಸಹ ಹೇಳ್ತಾ ಬಂದರು. ಪತ್ರಿಜಿಯವರು ಏನು ಹೇಳಿದ್ರು ನಮಗೆ, ಒಂದೊಂದು ಹಂತಗಳನ್ನು ಯಾವ ಮಾರ್ಗದಲ್ಲಿ ಹೋಗಬೇಕು, ನಾವು ಮಧ್ಯಮ ಮಾರ್ಗದಲ್ಲಿ ಇರಬೇಕು ಅಂತ ಹೇಳಿದ್ರು. ಅದು ನಿಜವಾದ ಆತ್ಮಿಕ ಧರ್ಮ ಅಂತಂದೇಳಿ. ಹಾಗೆ ಆ ಮೆಟ್ಟಿಲುಗಳು ಕೂಡ ಸಹ ಹತ್ತುವಾಗ ಅವಗಾಹನೆ ನಮಗಿರ್ಬೇಕು, ಅದು ಅರಿವಿರ್ಬೇಕು ನಮಗೆ. ಓ, ಶಾರೀರಿಕ ಧರ್ಮ ನಾನು ಇದ್ದೀನಿ, ಶಾರೀರಿಕ ಧರ್ಮ ತಗೊಂಡಿದ್ದೀನಿ ಅಂತ ಹೇಳಿದಾಗ ಅಲ್ಲಿ ಪಾಲನೆ ಮಾಡ್ತಕ್ಕಂಥದ್ದು ಎಲ್ಲವನ್ನೂ ಪಾಲಿಸ್ಲೇಬೇಕು, ಅಕ್ಸೆಪ್ಟ್ ಮಾಡ್ಕೋಬೇಕು, ಮತ್ತೆ ನಾವು ಶರಣಾಗತಿ ಆಗ್ಬೇಕು. ಅದಕ್ಕೆ ಹೇಳಿದ್ರು ಬುದ್ಧಂ ಶರಣಂ ಗಚ್ಚಾಮಿ, ಧರ್ಮಂ ಶರಣಂ ಗಚ್ಚಾಮಿ, ಮತ್ತೆ ಸಂಘಂ ಶರಣಂ ಗಚ್ಚಾಮಿ ಅಂತೇಳಿ. ಶರಣಂ ಗಚ್ಚಾಮಿ ಅಂತೇಳಿ ಶರಣಾಗತಿ, ಸಮರ್ಪಣೆ. ನಮ್ಮನ್ನು ನಾವು ಆತ್ಮಪೂರ್ವಕವಾಗಿ ಸಮರ್ಪಣೆ ಮಾಡ್ಕೊಳ್ಬೇಕು, ನಮ್ಮೊಳಗೆ ನಾವು ಹೋಗ್ಬೇಕು ಅಂತೇಳಿ ನಮಗ್ ನಾವೇ ಸಮರ್ಪಣೆ ಮಾಡ್ಕೊಂಡಾಗ್ಲೇನೆ ಇವೆಲ್ಲ ಮೆಟ್ಟಿಲುಗಳನ್ನ ಹತ್ತಿ ಕೊನೆಗೆ ಆತ್ಮಿಕ ಧರ್ಮಕ್ಕೆ ಬರೋಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ, ನನಗೆ ತಿಳಿದಷ್ಟು ಎಷ್ಟು ಅರ್ಥ ಮಾಡ್ಕೊಂಡಿದ್ದೀನೋ ನನಗೆ ಗೊತ್ತಿಲ್ಲ, ಮತ್ತೆ ಕೇಳ್ಕೋಬೇಕು ಮೇಡಮ್ನ. ಅಷ್ಟು ಅದ್ಭುತವಾದ ವಿಚಾರಗಳನ್ನು ತಿಳಿಸ್ಕೊಟ್ರು ಆತ್ಮೀಯರೇ. ಸದ್ಯಕ್ಕೆ ವಿರಾಮ ನೀಡೋಣ. ಈ ಒಂದು ಎಲ್ಲರೂ ಕೂಡ ಸಹ ಪಾಲನೆಯನ್ನ ಮಾಡ್ರಿ. ಪಾಲನೆ ಅಂತ ಬಂದಾಗ ಧರ್ಮಗಳು, ಪತ್ರಿಜಿಯವರು ನಮಗೆ 18 ವೈಯಕ್ತಿಕ ಸೂತ್ರಗಳನ್ನು ಕೊಟ್ಟಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಅವರು ಲಕ್ಷಾಂತರ ಪುಸ್ತಕಗಳನ್ನು ಓದಿ ಎಲ್ಲದರ ಒಂದು ಜಿಸ್ಟ್ ಅನ್ನು ನಮಗೆ ಕೊಟ್ಟಿದ್ದಾರೆ. ಆ ಜಿಸ್ಟೇ ನಾವು ಪ್ರತಿನಿತ್ಯ ಪಾಲಿಸಬೇಕಾಗಿರ್ತಕ್ಕಂಥ ಅಂಶಗಳು. ಮತ್ತು 13 ವೈಯಕ್ತಿಕ ಅಂಶಗಳನ್ನು, ಮಾರ್ಗದರ್ಶನ ಸೂತ್ರಗಳನ್ನು ಕೂಡ ಸಹ ನಮಗೆ ಕೊಟ್ಟಿದ್ದಾರೆ. ಇವೆಲ್ಲ ಏನಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಪ್ರತಿಯೊಬ್ಬ ವ್ಯಕ್ತಿಯು ಈ ಒಂದು ಪರಿಪಾಲನೆಯನ್ನ ಮಾಡಲಿ, ಧರ್ಮವನ್ನು ಪರಿಪಾಲನೆ ಮಾಡಲಿ. ಧರ್ಮ ಆಚರಣೆ, ಬರೀ ನಾವು ಹೇಳಿದ್ರೆ ಧರ್ಮ ಅಂದ್ರೆ ಆಚರಣೆ ಅಂತ ಅಷ್ಟೇ ತಿಳ್ಕೊಂಡಿದ್ವಿ. ಆದ್ರೆ ಇವತ್ತು ಧರ್ಮ ಅಂದ್ರೆ ಏನು, ಯಾಕೆ ಅದನ್ನು ಪಾಲಿಸ್ಬೇಕು, ಅದನ್ನ ನಾವು ಬೇಕು ಅಂತ ಪಾಲಿಸೋದಲ್ಲ, ತನ್ನಿಂತಾನೇ ಆಗ್ತಾ ಇರುತ್ತೆ. ಯಾವಾಗ ನಾವು ಅಕ್ಸೆಪ್ಟೆನ್ಸ್ ಮತ್ತೆ ಶರಣಾಗತಿಗೆ ಹೋದಾಗ ಏನಾಗುತ್ತೆ, ಸಮರ್ಪಣೆ, ನಮ್ಮನ್ನು ನಾವು ಸಮರ್ಪಣೆ ಮಾಡ್ಕೊಂಡಾಗ ತನ್ನಿಂತಾನೇ ಅದು ಪರಿವರ್ತನೆ ಆಗ್ತಾ ಬರ್ತಾ ಇರುತ್ತೆ. ಅದಕ್ಕೆ ಅದ್ಭುತವಾಗಿ ನಮ್ಮ ರೂಪಾ ವೆಂಕಟೇಶ್ ಮೇಡಮ್ ಅವರು ಧರ್ಮದ ಬಗ್ಗೆ ತಿಳಿಸ್ಕೊಟ್ರು. ಮೇಡಮ್ಗೆ ನಮ್ಮ PMC ವಾಹಿನಿ ಪರವಾಗಿ, ಎಲ್ಲ ಧ್ಯಾನ ಮಿತ್ರರ ಪರವಾಗಿ ತುಂಬಾ ಹೃದಯದ ಧನ್ಯವಾದಗಳು, ಕೃತಜ್ಞತೆಗಳು ಮೇಡಮ್. ತುಂಬ ಧನ್ಯವಾದಗಳು ಮೇಡಮ್. ಇಂಥ ಅದ್ಭುತ ಜ್ಞಾನವನ್ನು ಹಂಚಿಕೊಳ್ಳೋದಕ್ಕೆ ನನಗೊಂದು ವೇದಿಕೆಯನ್ನು ಮಾಡಿಕೊಟ್ಟಂತಹ ಪತ್ರಿ ಸರಿಗೆ ಎಷ್ಟು ಹೃದಯಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸಿದ್ರೂ ಸಾಕಾಗೋದಿಲ್ಲ. ಮತ್ತು ಇದಕ್ಕೆಲ್ಲ ರೂವಾರಿಯಾಗಿರುವಂಥ ನಿಮ್ಮೆಲ್ಲರಿಗೆ ಕೂಡ ಪರದೆಯ ಹಿಂದೆ ಇರಬಹುದು, ಪರದೆಯ ಮುಂದೆ ಇರಬಹುದು, ಎಷ್ಟೆಲ್ಲ ಜನ ಕೆಲಸ ಮಾಡ್ತಾ ಇದ್ದೀರಾ, ಆ ಜ್ಞಾನವನ್ನು ಎಲ್ಲರ ತನಕ ತಲುಪಿಸ್ತಾ ಇದ್ದೀರಾ. ನಿಮ್ಮೆಲ್ಲರಿಗೆ ಕೂಡ ಹೃದಯ ತುಂಬಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಆತ್ಮೀಯರೇ. ಎಷ್ಟು ಅದ್ಭುತವಾದದ್ದು ನೋಡ್ರಿ. ಇದನ್ನ ನಾವು ಎಷ್ಟು ಇವಾಗ ಏನು ಆಲಿಸೋದಷ್ಟೇ ಅಲ್ಲ, ಇಂಪಾರ್ಟೆಂಟು ಶ್ರವಣ ಮನನ ನಿಧಿಧ್ಯಾಸ ಅಂತ ಪತ್ರಿಜಿಯವರು ಕ್ಷಣನೂ ಹೇಳ್ತಾ ಇದ್ರು. ಆಲಿಸೋದು ಮತ್ತೆ ಆಚರಣೆಯಲ್ಲಿ ತಗೊಳ್ಳೋದು ಮತ್ತೆ ಅದನ್ನ ಪಾಲನೆ ಮಾಡ್ತಕ್ಕಂಥದ್ದು.
ಮನನ ಮಾಡಿಕೊಂಡು ಅಳವಡಿಸ್ಕೊಂಡು ಆಚರಣೆ ಮಾಡಬೇಕಾಗಿರ್ತಕ್ಕಂಥ ಅಂಶಗಳು. ಹಾಗಾಗಿ ಇದರ ನಿಟ್ಟಿನಲ್ಲಿ ಎಲ್ಲರೂ ಸಾಗೋಣ. ಅವಾಗ ಪತ್ರಿಜಿಯವರ ಕನಸಾದ ಪಿರಮಿಡ್ ಜಗತ್, ಧ್ಯಾನ ಜಗತ್, ಸಸ್ಯಾಹಾರ ಜಗತ್ತಿಗೆ ನಾವೆಲ್ಲರೂ ಕೈ ಜೋಡಿಸೋಣ. ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯಗಳಲ್ಲಿ ಭಾಗಿಯಾಗೋಣ ಅಂತ ಹೇಳ್ತಾ ಇವತ್ತಿನ ಈ ಒಂದು ಧರ್ಮದಕ್ಕೆ ನಾವು ವಿರಾಮ ನೀಡೋಣ. ಆತ್ಮೀಯರೇ, ಪ್ರತಿಯೊಬ್ಬರು PMC ವಾಹಿನಿಯನ್ನು ವೀಕ್ಷಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮಾಡಿಸಿ. ದಯವಿಟ್ಟು ಎಲ್ಲ ಆತ್ಮಬಂಧುಗಳು ಕೂಡ PMC ಕನ್ನಡ ಚಾನಲ್ನ ನೋಡಿ ಆನಂದಿಸಿ, ಇತರರಿಗೂ ಆನಂದದ ಸ್ವಾದವನ್ನು ತೋರಿಸಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ನಿಮ್ಮೆಲ್ಲರನ್ನ ಕೋರ್ಕೊಳ್ತಾ ಥ್ಯಾಂಕ್ ಯು ವೆರಿ ಮಚ್. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.